Good evening to everyone. I hope I'm audible to everyone. Yes. Once again, good evening. Welcome to the class. Please make sure that the screen is visible to everyone. Welcome back to the class after 3 days of gap, of course. ಮುಂಚೆನೆ ಹೇಳಿದ್ದೆ math classes will be on Monday, Tuesday. I hope I'm audible to everyone. Monday, Tuesday, Wednesday, and Thursday, Friday, Saturday would be SAT classes. Okay. ಎಸ್ ಸೊ ಇಲ್ಲಿವರೆಗೂ ನಾವು NMMS ಮ್ಯಾಟ್ ಅಂಡರ್ ಅಲ್ಲಿ 6 ಚಾಪ್ಟರ್ಸ್ ಮುಗಿಸಿದೀವಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಚಾಪ್ಟರ್. ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು. ದ ಟೈಟಲ್ ಸೇಸ್ ದಟ್ ಮಿರರ್ ಇಮೇಜ್ ಅಥವಾ ಮಿರರ್ ಇಮೇಜಸ್. ಓಕೆ, ಸೊ ದಿಸ್ ಇಸ್ ಅಗೇನ್ ಅ ನಾನ್ ವರ್ಬಲ್ ಚಾಪ್ಟರ್, ಅಂದ್ರೆ ಫಿಗರೇಟಿವ್ ಪ್ರಾಬ್ಲಮ್ಸ್, ಫಿಗರ್ ಇರೋ ಪ್ರಾಬ್ಲಮ್ಸ್. ಸರಿನಾ? ಮಿರರ್ ಇಮೇಜ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಏನಿದು ಪ್ರತಿಬಿಂಬ. ಹೌದಾ? ಸೊ ನೀವು ಡೈಲಿ ನಿಮ್ ಮಿರರ್ ಅನ್ನ ನೋಡ್ತೀರಾ. ಅಫ್ಕೋರ್ಸ್ ಒರಿಜಿನಲ್ ಇರೋದಕ್ಕೂ ಮಿರರ್ ನಲ್ಲಿ ನೋಡೋದಕ್ಕೂ ಏನ್ ಚೇಂಜ್ ಆಗುತ್ತೆ ನಿಮ್ಗೆ ಗೊತ್ತು ಆಲ್ರೆಡಿ. ಅಥವಾ ನೀವು ಈ ಸೆಲ್ಫಿ ಕೂಡ ತಗೊಂತೀರಾ. ಹೌದಾ? ಸೊ ನಿಮ್ ಒರಿಜಿನಲ್ ಇರೋದಕ್ಕೂ ಫ್ರಂಟ್ ಕ್ಯಾಮ್ರಾ ನೀವ್ ಏನ್ ನೋಡ್ತೀರಾ ನಿಮ್ಗೆ ಗೊತ್ತಿರ್ಬೋದು. ಮಿರರ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಏನೋ ಒಂದು ಫಿಗರು ಅಥವಾ ಒಂದು ಅಲ್ಫಾಬೆಟ್ಸ್ ಅಥವಾ ಒಂದು ನಂಬರ್ಸ್ ಇದ್ರೆ ಹೇಗಾಗುತ್ತೆ, ಆಕ್ಚುಲಿ ಒರಿಜಿನಲ್ ಆಗಿ ಲೆಫ್ಟ್ ಸೈಡ್ ಇರೋದು ರೈಟ್ ಸೈಡ್ ಕಾಣಿಸುತ್ತೆ, ಒರಿಜಿನಲ್ ಆಗಿ ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಕಾಣಿಸುತ್ತೆ. ಹೌದಾ? ನೀವು ನೋಡಿರ್ಬೋದು. ಈಗ ಸ್ವಲ್ಪ ಏನಾದ್ರೂ ಪ್ರಾಕ್ಟೀಸ್ ಮಾಡಿ. ಈಗ ತುಂಬಾ ಸಿಂಪಲ್ ಹೇಳ್ಬೇಕಂದ್ರೆ ಏನೋ ಒಂದು ಬುಕ್ ಮೇಲೆ ಬರ್ದು, ಸರಿನಾ? ನಾವು ಯೂಶಲಿ ಹೇಗೆ ಓದ್ತೀವಿ, ಈ ಕಡೆಯಿಂದ ಈ ಕಡೆ ಓದ್ತೀವಿ. ಹೌದಾ? ಏನಾದ್ರೂ ಒಂದು ಬೋಲ್ಡ್ ಲೆಟರ್ಸ್ ಅಲ್ಲಿ ಬರ್ದು ಮಿರರ್ ಮುಂದೆ ಅದನ್ನ ತೋರಿಸಿ, ನಿಮ್ಗೆ ಗೊತ್ತಾಗುತ್ತೆ. ಅಥವಾ ಇಫ್ ಯು ಆರ್ ವೇರಿಂಗ್ ಎನಿ ಶರ್ಟ್, ಶರ್ಟ್ ಮೇಲೆ ಏನಾದ್ರೂ ಬರ್ದಿರೋದು ಇರುತ್ತಲ್ಲ, ಯೂಶಲಿ ಬಾಯ್ಸ್ ನೀವೆಲ್ಲ ಆ ಥರ ವೇರ್ ಮಾಡ್ತೀರಾ, ಮನೇಲಿ ಹಾಕೊಳ್ಳೋ ಡ್ರೆಸ್ ಮೇಲೆ ಏನಾದ್ರೂ ಬರ್ದಿರುತ್ತೆ. ಈಗ ಹಾಕಿದ್ರೆ ಮುಂದೆ ಮಿರರ್ ಮುಂದೆ ನಿಂತು ನೋಡಿ. ಓಕೆನಾ? ಹೇಗೆ ಕಾಣಿಸುತ್ತೆ? ಎಕ್ಸಾಕ್ಟ್ಲಿ ನಿಮ್ಗೆ ಲೆಫ್ಟ್ ಇರೋದು ರೈಟ್ ಕಾಣಿಸುತ್ತೆ, ರೈಟ್ ಇರೋದು ಲೆಫ್ಟ್ ಕಾಣಿಸುತ್ತೆ, ಪ್ಲಸ್ ಫ್ಲಿಪ್ ಆಗಿರುತ್ತೆ. ಹೌದಾ? ಅಲ್ಫಾಬೆಟ್ಸ್ ಆಗ್ಲಿ ಅಥವಾ ಏನಾದ್ರೂ ಒಂದು ಇಮೇಜ್ ಚಿತ್ರ ಇದ್ರೆ ಫ್ಲಿಪ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಬೇಸಿಕಲಿ ಏನಿರುತ್ತೆ, ಏನ್ ಹೇಳ್ತಾರೆ ಇದರಲ್ಲಿ, ದ ಮಿರರ್ ಇಮೇಜ್ ಆಫ್ ದ ಫಸ್ಟ್ ಫಿಗರ್ ಇಸ್ ಗಿವನ್ ಆನ್ ದ ರೈಟ್ ಸೈಡ್, ಸಿಲೆಕ್ಟ್ ದ ಕರೆಕ್ಟ್ ಇಮೇಜ್. ಅಂದ್ರೆ ಈ ಕೆಳಗಿನವುಗಳಲ್ಲಿ ಮೊದಲ ಚಿತ್ರದ ದರ್ಪಣ ಪ್ರತಿಬಿಂಬಗಳನ್ನು ಬಲಭಾಗದಲ್ಲಿ ನೀಡಲಾಗಿದೆ, ಸರಿ ಅದನ್ನ ಆರಿಸಿ ಬರೆಯಿರಿ. ಅಂದ್ರೆ ಒಂದು ಫಿಗರ್ ಕೊಟ್ಟಿರ್ತಾರೆ, ನಿಮ್ದು ಕ್ವೆಶನ್ ಫಿಗರ್, ಅದರದ್ದು ಪ್ರತಿಬಿಂಬ, ದರ್ಪಣ ಪ್ರತಿಬಿಂಬ ಅಂದ್ರೆ ಮಿರರ್ ನಲ್ಲಿ ಹೇಗ್ ಕಾಣಿಸುತ್ತೆ, ಅದು 4 ಆಪ್ಷನ್ ಕೊಟ್ಟಿರ್ತಾರೆ, ನಾವ್ ಅದನ್ನ ಕಂಡು ಹಿಡಿಬೇಕು. ಸರಿನಾ? ಸೊ ದಿಸ್ ಇಸ್ ಯೋರ್ ಕಾನ್ಸೆಪ್ಟ್. ಕೊಟ್ಟಿರೋ ಫಿಗರ್ದು ಮಿರರ್ ಇಮೇಜ್ ಹೇಗ್ ಕಾಣಿಸುತ್ತೆ, ಅದನ್ನ ನಾವು ಮಿರರ್ ಅಲ್ಲಿ ನೋಡಿದ್ರೆ ಅದ್ರದ್ದು ಪ್ರತಿಬಿಂಬ ಹೇಗ್ ಕಾಣಿಸುತ್ತೆ ಅಂತ ನಮ್ ಕಾನ್ಸೆಪ್ಟ್. ಸರಿನಾ? ಓಕೆ, ಸೊ ಐ ಹೋಪ್ ಐ ಆಮ್ ಆಡಿಬಲ್ ಟು ಎವ್ರಿ ಒನ್, ಅಂಡ್ ಪ್ಲೀಸ್ ಸಿ ದಟ್ ಯು ಮೆಸೇಜ್ ಓನ್ಲಿ ದ ಥಿಂಗ್ಸ್ ವಿಚ್ ಆರ್ ರಿಲೇಟೆಡ್ ಟು ಕ್ಲಾಸ್. ನಿಮ್ದು ಏನಾದ್ರೂ ಪರ್ಸನಲ್ ಇದ್ರೆ ಪಕ್ಕಕ್ಕೆ ಇಟ್ಕೊಳ್ಳಿ, ಪರ್ಸನಲ್ ಆಗಿ ಇಟ್ಕೊಳ್ಳಿ ದಯವಿಟ್ಟು. ಸರಿನಾ? ಇಲ್ಲಾಂದ್ರೆ ನಮಗ್ ಪ್ರಾಬ್ಲಮ್ ಆಗುತ್ತೆ. ಯಾರಾದ್ರೂ ಜೆನ್ವನ್ ಕ್ವೆಶನ್ ಕೇಳ್ತಾ ಇದ್ರೆ ನಮಗದು ಮೆಸೇಜ್ ಸ್ಕಿಪ್ ಆಗಿ ಹೋಗ್ಬಿಡುತ್ತೆ. ಫೈನ್? ಎಸ್. ಈಗ ಹೇಗೆ ನೀವು ನಿಮ್ ಡೈಲಿ ಲೈಫ್ ಅಲ್ಲೂ ನೋಡಿರ್ತೀರಾ, ಆದ್ರೂ ಸ್ವಲ್ಪ ನೋಡ್ಕೊಂಡ್ ಬಿಡೋಣ. ಇಲ್ಲಿ ಒಂದು ಲಿಸ್ಟ್ ಇದೆ. ಒಂದು ನಂಬರ್ಸ್ ಇದ್ರೆ ಹೇಗ್ ಕಾಣಿಸುತ್ತೆ, ಅಲ್ಫಾಬೆಟ್ಸ್ ಇದ್ರೆ ಹೇಗ್ ಕಾಣಿಸುತ್ತೆ. ಓಕೆ, ಸೊ ಬೇಸಿಕಲಿ ನಮ್ಗೇನ್ ಗೊತ್ತಾಯ್ತು, ರೈಟ್ ಇರೋದು ಲೆಫ್ಟ್, ಲೆಫ್ಟ್ ಇರೋದು ರೈಟ್ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ವರ್ಟಿಕಲಿ ಫ್ಲಿಪ್ ಆಗುತ್ತೆ. ಸರಿನಾ? ಸೊ ನೀವು ನೋಡಿ, ಯಾವಾಗ್ಲೂ ಏನಾದ್ರೂ ಒಂದು ಫಿಗರ್ ಅಥವಾ ಕ್ಯಾರೆಕ್ಟರ್ ಇದ್ರೆ ಮಿರರ್ ನಲ್ಲಿ ವರ್ಟಿಕಲಿ ಫ್ಲಿಪ್ ಆಗುತ್ತೆ. ವರ್ಟಿಕಲಿ ಅಂದ್ರೆ ಏನು? ದಿಸ್ ಇಸ್ ಯೋರ್ ವರ್ಟಿಕಲ್ ಲೈನ್, ಕರೆಕ್ಟ್? ಸ್ಟ್ಯಾಂಡಿಂಗ್ ಲೈನ್ ಅಂತ ಕರಿತೀರಾ. ಓಕೆ, ಸೊ ಈ ಕಡೆ ಇರೋದು ಈ ತರ ಏನಾದ್ರೂ ಒಂದು ಫಿಗರ್ ಇದ್ರೆ ಈ ತರ ಕಾಣಿಸುತ್ತೆ. ಟ್ರಯಾಂಗಲ್ ಸಿಮೆಟ್ರಿ ಇದೆ, ಪರವಾಗಿಲ್ಲ. ಓಕೆ, ಸೊ ನಾನು ಇವಾಗ ಏನಾದ್ರೂ ಒಂದು ಈ ತರ ಫಿಗರ್ ಹಾಕಿದ್ರೆ, ಓಕೆನಾ, ಈ ತರ ಫಿಗರ್ ಹಾಕಿದ್ರೆ ಮಿರರ್ ಅಲ್ಲಿ ವರ್ಟಿಕಲ್ ಆಗಿ ಫ್ಲಿಪ್ ಆಗುತ್ತೆ. ವರ್ಟಿಕಲ್ ಫ್ಲಿಪ್ ಅಂದ್ರೆ ಈ ತರ ಆಗುತ್ತೆ. ಹೌದಾ? ಈಗ ನಾನು ಈ ತರ ಒಂದು ಆರೋ ತಗೊಂಡ್ರೆ, ಓಕೆ, ಈ ತರ ಒಂದು ಆರೋ ತಗೊಂಡ್ರೆ ಅದು ಮಿರರ್ ಅಲ್ಲಿ ವರ್ಟಿಕಲ್ ಆಗಿ ಫ್ಲಿಪ್ ಆಗುತ್ತೆ. ಯಾವ ತರ ಆಗುತ್ತೆ? ಈ ತರ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಒಂದು ರೈಟ್ ಇರೋದು ಲೆಫ್ಟ್ ಆಗುತ್ತೆ, ಲೆಫ್ಟ್ ಇರೋದು ರೈಟ್ ಆಗುತ್ತೆ, ಅಥವಾ ಏನಾಗುತ್ತೆ, ವರ್ಟಿಕಲಿ ಫ್ಲಿಪ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಯಾವ್ದ್ರಲ್ಲಿ? ಮಿರರ್ ಇಮೇಜ್ ನಲ್ಲಿ. ಸೊ ಅದೇ ತರ ಸ್ವಲ್ಪ ನೋಡೋಣ. ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ. ಈಗ ನೋಡಿ, 0ನ ನಾವು ಒಂದು ವರ್ಟಿಕಲ್ ಲೈನ್ ಹಾಕ್ತಾ ಹೋದ್ರೆ ಈ ತರ ಎಲ್ಲದಕ್ಕೂ
ಓಕೆ, ಹಾಕ್ತಾ ಹೋದ್ರೆ 0 ಅಂತೂ ಸಿಮೆಟ್ರಿ ಇದೆ, ಎರಡು ಕಡೆ ಸಿಮೆಟ್ರಿಕಲ್ ಇರುತ್ತೆ, 0 ಹಾಗೆ ಉಳ್ಕೊಳ್ಳುತ್ತೆ. ಈಗ ನಂಬರ್ 1 ಅಂತ ನೋಡಿ, ಈ ತರ ಇರೋ ನಂಬರ್ 1 ಯಾವ ತರ ಆಯ್ತು, ಈ ತರ ಆಯ್ತು. ಹೌದಾ, ಯಾವ್ದ್ರಲ್ಲಿ, ಮಿರರ್ ಇಮೇಜ್ ಅಲ್ಲಿ. 2 ಕೂಡ ನೋಡ್ಬೋದು ಫ್ಲಿಪ್ ಆಗಿದೆ, ಎಕ್ಸಾಕ್ಟ್ ಫ್ಲಿಪ್ ಆಗಿದೆ. 3 ಕೂಡ ಫ್ಲಿಪ್ ಆಗಿದೆ, 4, 5, 6 ಅಥವಾ 7. ಓಕೆ, ಸೊ ಇಲ್ಲಿ 7 ಮಿಸ್ ಆಗಿದೆ, ನಾನು ಇಲ್ಲಿ ಬರೀತೀನಿ. 7 ಈ ತರ ಇದ್ರೆ 7 ಯಾವ ತರ ಕಾಣಿಸುತ್ತೆ, ಈ ತರ ಕಾಣಿಸ್ಬೇಕು, ಕರೆಕ್ಟ್ ಅಲ್ವಾ? ಆಮೇಲೆ ಈಗ 8 ಅನ್ನೋದು ಸಿಮೆಟ್ರಿಕ್ ಇದೆ, ಹಾಗೆ ಉಳ್ಕೊಳ್ಳುತ್ತೆ. 9, ಸರಿನಾ? ಸೊ ನೀವು ನೋಡ್ಬೋದು. ಈಗ ನೀವು ಇದರಲ್ಲಿ ಚಾಪ್ಟರ್ಗೆ ಕ್ವಶನ್ ಹೋಗೋಕ್ಕಿಂತ ಮುಂಚೆ ನಿಮ್ ಸ್ಕ್ರೀನ್ ಮೇಲೆ ಇದು ಕಾಣಿಸ್ತಾ ಇದೆ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಂದ್ರೆ ಸೊ ದಟ್ ನಾವು ಪ್ರಾಬ್ಲಮ್ಸ್ ಮಾಡುವಾಗ ನೀವು ಅದನ್ನ ಫಾಲೋ ಮಾಡಬಹುದು. ಆಮೇಲೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ವಿದೌಟ್ ದ ಲಿಸ್ಟ್ ನೀವು ಸ್ಟಾರ್ಟ್ ಮಾಡ್ಬೋದು, ಸರಿನಾ? ಅದೇ ತರ ಸ್ವಲ್ಪ ಇಲ್ಲಿ ಅಲ್ಫಾಬೆಟ್ಸ್ ನೋಡೋಣ. ಈಗ ನಾನಿಲ್ಲಿ ವರ್ಟಿಕಲ್ ಒಂದು ಲೈನ್ ಹಾಕೊಂಡ್ರೆ, ಓಕೆ, ವರ್ಟಿಕಲ್ ಲೈನ್ ಹಾಕೊಂಡ್ರೆ ಏನಾಗುತ್ತೆ, ಲೆಫ್ಟ್ ಇರೋದು ರೈಟ್ ಆಗುತ್ತೆ, ರೈಟ್ ಇರೋದು ಲೆಫ್ಟ್ ಆಗುತ್ತೆ, ವರ್ಟಿಕಲಿ ಫ್ಲಿಪ್ ಆಗುತ್ತೆ. ಈಗ ಎ ಅನ್ನೋದು ಸಿಮೆಟ್ರಿಕಲ್ ಇದೆ, ಎ ಹಾಗೆ ಉಳಿಯುತ್ತೆ. ಬಿ ನೋಡ್ಬೋದು, ಬಿ ಹೇಗಿರೋದು ಹೇಗಾಗಿದೆ ಅಂತ, ಸರಿನಾ? ಸೊ ಈ ತರ ಇರೋದು ಈ ತರ ಆಯ್ತು, ಕರೆಕ್ಟ್ ಅಲ್ವಾ? ದಟ್ ವಿಲ್ ಬಿ ಅ ಮಿರರ್ ಇಮೇಜ್. ಅದೇ ತರ ಸಿ, ಡಿ, ಇ, ಎಫ್ ಎಲ್ಲ ನೋಡ್ಬೋದು. ಯಾವ್ದ್ಯಾವ್ದು ವರ್ಟಿಕಲಿ ಸಿಮೆಟ್ರಿಕಲ್ ಇದೆ, ಎ ಇದೆ, ಎಚ್ ಹಾಗೆ ಉಳ್ಕೊಳ್ಳುತ್ತೆ, ಐ ಹಾಗೆ ಉಳ್ಕೊಳ್ಳುತ್ತೆ, ಎಂ ಕೂಡ ಹಾಗೆ ಉಳ್ಕೊಳ್ಳುತ್ತೆ, ಡಬ್ಲ್ಯೂ, ಎಕ್ಸ್, ವೈ, ಆಮೇಲೆ ಓ ಕೂಡ ಹಾಗೆ ಉಳ್ಕೊಳ್ಳುತ್ತೆ, ಕರೆಕ್ಟ್ ಅಲ್ವಾ? ಯು ಕೂಡ, ಯು ಮತ್ತೆ ವಿ, ಟಿ ಇಷ್ಟು ಹಾಗೆ ಉಳಿತಾವೆ. ಬಾಕಿ ಎಲ್ಲ ವರ್ಟಿಕಲಿ ಫ್ಲಿಪ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಕ್ಯಾರೆಕ್ಟರ್ಸ್, ಮಿರರ್ ಇಮೇಜಸ್. ಓಕೆನಾ? ಸೊ ಈಗ ಎನ್ ನೋಡ್ಬೋದು ಹೇಗಾಗಿದೆ, ಈ ತರ ಇರೋದು ಇದು ಕಂಪ್ಲೀಟ್ ಆಗಿ ಈ ತರ ಇರೋದು ಈ ತರ ಆಗ್ಬೇಕು, ಹೌದಾ? ಈ ತರ ಇದ್ದಿದ್ ಹಿಂಗಾದ್ರೆ ಯಾವ ತರ ಬರುತ್ತೆ, ಇವಾಗ ಈ ಕಡೆದು ಲೆಫ್ಟ್ ರೈಟ್ ಬಂತು, ಇದು ಲೈನ್ ಈ ತರ ಆಯ್ತು, ರೈಟ್ ಲೆಫ್ಟ್ ಬಂತು, ಕರೆಕ್ಟ್ ಅಲ್ವಾ? ಆಕ್ಚುಲಿ ಇದೇನಂದ್ರೆ ಮಿರರ್ ಇಮೇಜಸ್ ಹೆಂಗಂದ್ರೆ, ಒರಿಜಿನಲ್ ಪಿಕ್ಚರು ಮಿರರ್ ಇಮೇಜು ನೀವು ಡ್ರಾ ಮಾಡಿದ್ರೆ ಅದನ್ನ ಈ ತರ ಜೋಡಿಸಿದಾಗ ಒಂದ್ರ ಮೇಲೆ ಒಂದು ಕರೆಕ್ಟ್ ಆಗಿ ಓವರ್ಲ್ಯಾಪ್ ಆಗ್ಬೇಕು, ಕರೆಕ್ಟ್ ಆಗಿ ಓವರ್ಲ್ಯಾಪ್ ಆಗ್ಬೇಕು, ಮಿಸ್ ಮ್ಯಾಚ್ ಆಗ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಇದೆ ಎನ್ ಅನ್ನ ತಗೊಳ್ಳಿ, ಈ ಕಡೆ ಒಂದು ಒರಿಜಿನಲ್ ಇದೆ, ಈ ಕಡೆ ಫ್ಲಿಪ್ ಆಗಿರೋದಿದೆ. ನೀವು ಜಸ್ಟ್ ನಿಮ್ ಮೈಂಡ್ ಅಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಅದನ್ನ ಈ ತರ ಮಡಚಿದ್ರೆ ಓವರ್ಲ್ಯಾಪ್ ಆಗುತ್ತಾ ಇಲ್ವಾ? ಹೌದು ಆಗುತ್ತೆ. ನಾನು ಜಸ್ಟ್ ತೋರಿಸ್ತೀನಿ, ಇಲ್ಲಿ ರೆಡ್ ಲೈನ್ ನೋಡಿ, ಈ ಲೈನ್ ಜೊತೆ ಓವರ್ಲ್ಯಾಪ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಈ ಲೈನು ಇದನ್ನ ಮಡಿಸಿದಾಗ ಹೀಗಿರೋದು ಹೀಗ್ ಮಾಡಿದಾಗ ಅದು ಓವರ್ಲ್ಯಾಪ್ ಆಗುತ್ತೆ, ಈ ಇದು ಕೂಡ ಓವರ್ಲ್ಯಾಪ್ ಆಗುತ್ತೆ. ಓವರ್ಲ್ಯಾಪ್ ಅಂದ್ರೆ ಒಂದ್ರ ಮೇಲೆ ಒಂದು ಕರೆಕ್ಟ್ ಆಗಿ ಕುಂತ್ಕೋಬೇಕು, ಒಂದ್ರ ಮೇಲೆ ಒಂದು ಕುಂತ್ಕೊಂಡಾಗ ಒಂದೇ ತರ ಕಾಣ್ಬೇಕು, ಕರೆಕ್ಟ್ ಆಗಿ ಕುಂತ್ಕೋಬೇಕು, ಹೌದಾ? ಓಕೆ, ಸೊ ನಾನು ಇಲ್ಲಿ 2 ಟ್ರೈ ಮಾಡ್ತೀನಿ. ನಾನು ಜಸ್ಟ್ ನನಗೆ ಜಾಸ್ತಿ ಮಿರರ್ ದೊಡ್ಡ ಮಿರರ್ ಏನ್ ಸಿಗ್ಲಿಲ್ಲ, ಮನೇಲಿರೋದು ಒಂದು ಚಿಕ್ಕ ಮಿರರ್ ತಗೊಂಡಿದ್ದೀನಿ. ನಾನು 2 ಇಲ್ಲಿ ಪೋಸ್ಟ್ ಕಾರ್ಡ್ ಮಾಡಿದ್ದೀನಿ, ಟ್ರೈ ಮಾಡ್ತೀನಿ ತೋರ್ಸಕ್ಕೆ. ಐ ಜಸ್ಟ್ ಸ್ಟಾಪ್ ದಿಸ್ ರೈಟ್ ನೌ. ಓಕೆ, ಸೊ ಇದು ನಿಮ್ಗೆ ಒಂದು ಪೋಸ್ಟ್ ಕಾರ್ಡ್ ತರ ಕಾಣ್ತಾ ಇದೆಯಾ? ಇದು ನಿಮ್ಗೆ ಕಾಣುವಾಗ ನಾನು ಇಲ್ಲಿ ಏನ್ ಬರ್ದಿದ್ದೀನಿ, ಜೆ ಅಂತ ಬರ್ದಿದ್ದೀನಿ, ಸರಿನಾ? ಈಗ ನೋಡಿ, ನಾನು ಒಂದು ಮಿರರ್ ಇಡ್ತೀನಿ, ಜಸ್ಟ್ ಈ ತರ ಮಿರರ್ ಇಮೇಜು ಮತ್ತು ಒರಿಜಿನಲ್ ಇಮೇಜ್ ನೋಡಿ ಹೇಗ್ ಕಾಣ್ತಾ ಇದೆ. ಜೆ ನನ್ನ ರೈಟ್ ಇರೋದು ಆ ಕಡೆ ಲೆಫ್ಟ್ ಆಗಿದೆ, ಹೌದಾ? ಸೊ ಯಾವ ತರ ಆಗಿದೆ ನೋಡಿ, ಸರಿನಾ? ಅದೇ ತರ ನಾನು ಇಲ್ಲಿ ಮತ್ತೊಂದು ವರ್ಡ್ ಬರ್ದಿದ್ದೀನಿ, ಬಿ ಅಂತ. ಓಕೆ, ಸೊ ಬಿ ಅಂತ ಬರ್ದಿದ್ದೀನಿ, ಅದನ್ನೇ ನಾನು ಮಿರರ್ ನಲ್ಲಿ ತಗೊಂಡಾಗ ಹೇಗ್ ಕಾಣ್ತಾ ಇದೆ, ಲೆಫ್ಟ್ ಇರೋದು ರೈಟ್ ಬಂದಿದೆ, ರೈಟ್ ಇರೋದು ಲೆಫ್ಟ್ ಬಂದಿದೆ, ವರ್ಟಿಕಲಿ ಫ್ಲಿಪ್ ಆಗಿದೆ, ಕರೆಕ್ಟ್ ಅಲ್ವಾ? ಸೊ ಬಿ ಕಾಣ್ತಾ ಇದೆಯಾ? ಅದೇ ತರ ನಾನು ಇಲ್ಲಿ ಒಂದು ವರ್ಡ್ ಬರ್ದಿದ್ದೀನಿ, ಬರೀ ಒಂದೊಂದೇ ಅಲ್ಫಾಬೆಟ್ ಅಲ್ಲ, ವರ್ಡ್ ಬರ್ದಾಗ್ಲೂ ಹೇಗ್ ಕಾಣಿಸುತ್ತೆ. ನಾನು ಒರಿಜಿನಲ್ ಅಲ್ಲಿ NMMS ಅಂತ ಬರ್ದಿದ್ದೀನಿ, ಸರಿನಾ? ಈಗ ನೋಡಿ, ನೀವು ಓದುವಾಗ ಹೇಗೆ ಓದ್ತೀರಾ, NMMS, ಎನ್ ಇಂದ ಸ್ಟಾರ್ಟ್ ಆಯ್ತು, ಎಸ್ ಗೆ ಎಂಡ್ ಆಯ್ತು. ಆದ್ರೆ ಮಿರರ್ ಇಮೇಜ್ ಅಲ್ಲಿ ನೋಡಿ, ಮಿರರ್ ಇಮೇಜ್ ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಎಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಹೌದಾ? ಎಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲಿ ಎಂಡ್ ಆಗ್ತಾ ಇದೆ, ಎಮ್ ಗೆ ಎಂಡ್ ಆಗ್ತಾ ಇದೆ, ಅಂದ್ರೆ ಉಲ್ಟಾ ಆಯ್ತು, ಕರೆಕ್ಟ್ ಅಲ್ವಾ? ರೈಟ್ ಇರೋದು ಲೆಫ್ಟ್, ಲೆಫ್ಟ್ ಇರೋದು ರೈಟ್ ಆಯ್ತು. ಎಸ್ ಇಂದ ಸ್ಟಾರ್ಟ್ ಆಗಿ ಎನ್ ಮುಗೀತು. ಅಷ್ಟೇ ಅಲ್ಲದೆ ಪ್ರತಿ ಅಲ್ಫಾಬೆಟ್ ಫ್ಲಿಪ್ ಆಗಿದೆ, ನೋಡ್ಬೋದಾ ನೀವು? ಪ್ರತಿ ಅಲ್ಫಾಬೆಟ್ ಫ್ಲಿಪ್ ಆಗಿದೆ. ಎಸ್, ಓಕೆ, ಐ ಟೇಕ್ ಒನ್ ಮೋರ್ ವರ್ಡ್. ನಾನಿಲ್ಲಿ ನಂದೇ ಹೆಸರು ಬರ್ದಿದ್ದೀನಿ. ಓಕೆ, ಸೊ ಇದು ನಂದೇ ಹೆಸರು ಬರ್ದಿದ್ದೀನಿ, MADHURA.
ಸರಿನಾ? ಈಗ ಇಲ್ಲಿ ಮಿರರ್ ನೋಡೋಣ ಹೇಗ್ ಕಾಣಿಸುತ್ತೆ. ನಂದು ಎಂ ಇಂದ ಸ್ಟಾರ್ಟ್ ಆಗಿ ಎಗೆ ಮುಗೀತು, ಆದ್ರೆ ಮಿರರ್ ನಲ್ಲಿ ಎ ಇಂದ ಸ್ಟಾರ್ಟ್ ಆಗಿ ಎಂಗೆ ಮುಗಿತಾ ಇದೆ. ಹೌದಾ? ಎ ಇಂದ ಸ್ಟಾರ್ಟ್ ಆಗಿ ಎಂಗೆ ಮುಗಿತಾ ಇದೆ. ಅಷ್ಟೇ ಅಲ್ಲದೆ ಪ್ರತಿ ಅಲ್ಫಾಬೆಟ್ ಫ್ಲಿಪ್ ಆಗಿದೆ, ನೋಡ್ಬೋದಾ? ಎ ಅಂತೂ ಹಾಗೆ ಇದೆ, ಎಂ ಹಾಗೆ ಇದೆ, ಆರ್ ಫ್ಲಿಪ್ ಆಯ್ತು, ಡಿ ಫ್ಲಿಪ್ ಆಯ್ತು. ಹೌದಾ? ಓಕೆ, ಸೊ ಲೈಕ್ ದಿಸ್. ಅದೇ ತರ ಈಗ ಏನಾದ್ರು ಒಂದು ನಾನು ಈ ತರ ಒಂದು ಆರೋ ತಗೊಂಡ್ರೆ, ಈಗ ಆರೋ ಡೈರೆಕ್ಷನ್ ಯಾವ ಕಡೆ ಇದೆ ನೋಡಿ, ಆರೋ ಡೈರೆಕ್ಷನ್ ಯಾವ ಕಡೆ ಇದೆ ಅದೇ ಅದ್ರ ಇಮೇಜ್ ತಗೊಂಡಾಗ ಯಾವ ಕಡೆ ಆಯ್ತು ನೋಡಿ. ಸರಿನಾ? ಸಾರಿ, ಕಾಣ್ತಾ ಇದೆಯಾ? ಈಗ ಯಾವ ಡೈರೆಕ್ಷನ್ ಅಲ್ಲಿ ಇದ್ದಿದ್ದು ಯಾವ ಡೈರೆಕ್ಷನ್ ಆಯ್ತು. ಸೊ ಈ ಡೈರೆಕ್ಷನ್ ಅಲ್ಲಿ ಇದ್ದಿದ್ದು ಮಿರರ್ ನಲ್ಲಿ ಈ ತರ ಆಯ್ತು. ಅದೇ ತರ ಈ ಡೈರೆಕ್ಷನ್ ಅಲ್ಲಿ ತಗೊಂಡ್ರೆ, ಹೌದಾ, ನಾನು ಪೋಸ್ಟ್ ಕಾರ್ಡ್ ನಲ್ಲಿ ಹೊರಗಡೆ ಬರ್ತಾ ಇದೆ ರೈಟ್ಗೆ, ಅದೇ ತರ ಮಿರರ್ ಇಮೇಜ್ ನಲ್ಲೂ ಹೊರಗಡೆ ಹೋಗ್ತಾ ಇದೆ, ಆದ್ರೆ ಯಾವ ಕಡೆ? ಲೆಫ್ಟ್ಗೆ. ಕರೆಕ್ಟ್ ಅಲ್ವಾ? ಸೊ ಲಾಸ್ಟ್ ಇನ್ನೊಂದು ತೋರಿಸ್ಬಿಡ್ತೀನಿ, ವಿಲ್ ಗೋ ಟು ಕ್ವೆಶನ್ಸ್. ಇಲ್ಲಿ ನಾನು ಜಸ್ಟ್ ಒಂದು ಫಿಗರ್ ಹಾಕಿದ್ದೀನಿ. ಸರಿನಾ? ಒರಿಜಿನಲ್ ಅಲ್ಲಿ ನಿಮ್ ರೈಟ್ಗೆ ಸರ್ಕಲ್ ಇದೆ, ಲೆಫ್ಟ್ಗೆ ಸ್ಕ್ವೇರ್ ಇದೆ. ಅದೇ ಈಗ ನೋಡಿ ಮಿರರ್ ನಲ್ಲಿ ರೈಟ್ಗೆ ಸ್ಕ್ವೇರ್ ಬಂತು, ಲೆಫ್ಟ್ಗೆ ಸರ್ಕಲ್ ಬಂತು. ಸಿಮೆಟ್ರಿಕ್ ಇದೆ. ಸಾರಿ, ಸಿಮೆಟ್ರಿಕ್ ಅಂದ್ರೆ ವರ್ಟಿಕಲಿ ಒಂದ್ ಲೈನ್ ತಗೊಂಡ್ರೆ ಅದು ರೆಕ್ಟಾಂಗಲ್ ಅಂತೂ ಹಂಗೆ ಉಳಿತು, ರೈಟ್ ಇದ್ದಿದ್ ಲೆಫ್ಟ್ ಆಯ್ತು, ಲೆಫ್ಟ್ ಇದ್ದಿದ್ ರೈಟ್ ಆಯ್ತು. ಕರೆಕ್ಟಾ? ಸೊ ಈಗ ನಾನು ಫಿಗರು ತೋರಿಸ್ದೆ, ಅಲ್ಫಾಬೆಟ್ಸು ತೋರಿಸ್ದೆ. ಅಲ್ಫಾಬೆಟ್ಸ್ ಏನಾಗ್ತವೆ? ಉಲ್ಟಾ ಸ್ಟಾರ್ಟ್ ಆಗುತ್ತೆ, ಲೆಫ್ಟ್ ಇಂದ ರೈಟ್, ರೈಟ್ ಇಂದ ಲೆಫ್ಟ್. ಆಮೇಲೆ ಪ್ರತಿ ಅಲ್ಫಾಬೆಟ್ ಫ್ಲಿಪ್ ಆಗುತ್ತೆ. ಸರಿನಾ? ಆಮೇಲೆ ಫಿಗರ್ ಏನಾಗುತ್ತೆ? ಫಿಗರ್ ಅಂತ ಬಂದಾಗ ಪ್ರತಿಯೊಂದು ಕಂಪ್ಲೀಟ್ ಈ ತರ ಫ್ಲಿಪ್ ಆಗುತ್ತೆ. ಈಗ ನೋಡಿ, ಇದೇನ್ ಮಿರರ್ ಇಮೇಜ್ ಇದೆ, ನಾನು ಇದನ್ನ ಮತ್ತೆ ಇದನ್ನ ಈ ತರ ಓವರ್ಲ್ಯಾಪ್ ಮಾಡಿದ್ರೆ ಒಂದ್ರ ಮೇಲೆ ಒಂದು ಕರೆಕ್ಟ್ ಆಗಿ ಕುಂತ್ಕೋಬೇಕು. ಸರಿನಾ? ಸೊ ದಿಸ್ ಇಸ್ ಯಾ ಮಿರರ್ ಇಮೇಜ್. ನೀವು ನಿಮ್ ಮನೆಯಲ್ಲಿ ಏನಾದ್ರೂ ಒಂದು ಡೈಗ್ರಾಮ್ ಹಾಕಿ, ನಾನು ಹೇಳಿದೆ ನಿಮ್ ಶರ್ಟ್ ಮೇಲೆ ಏನಾದ್ರೂ ಒಂದು ಬರ್ದಿದ್ರೆ ನಿಂತು ನೋಡಿ. ಸರಿನಾ? ನಿಮ್ಗೆ ಗೊತ್ತಾಗಿರುತ್ತೆ. ಸೊ ವಿತ್ that we'll go to the chapter. Okay, yes. So we understood how the alphabets works. We understood how the figure works. ಸರಿನಾ? ಹೇಗೆ ನೀವು ತಗೋಬೇಕು? ವರ್ಟಿಕಲ್ ಫ್ಲಿಪ್ ತಗೋಬೇಕು. ಈಗಿರೋದು ಈಗಾಗುತ್ತೆ, ಈಗಿರೋದು ಈಗಾಗುತ್ತೆ. ಓಕೆ, ಸೊ ಲೆಟ್ us begin with our first question. ಎಸ್, ಸೊ ಇದರಲ್ಲಿ ಮತ್ತೆ ನೀವು ಎರಡು ಮೆಥಡು, ಒಂದು ಎಲಿಮಿನೇಷನ್ ಮೆಥಡು, ಇಲ್ಲ ಆಕ್ಚುಯಲ್ ಆನ್ಸರ್ ಬರ್ಕೊಂಡು ನೋಡ್ಬೋದು, ಯಾವ್ದಾದ್ರೂ ಓಕೆ. ಎಲಿಮಿನೇಷನ್ ಅಂದ್ರೆ ಏನು? ಕಂಪೇರ್ ಮಾಡ್ತಾ ಹೋಗ್ತೀರಾ, ಒಂದೊಂದೇ ಡಿಸ್ಕಾರ್ಡ್ ಮಾಡ್ತಾ ಹೋಗ್ತೀರಾ, ಅಥವಾ ಆನ್ಸರ್ ನಿಮ್ಗೆ ಮಿರರ್ ಇಮೇಜ್ ಹೇಗ್ ಬರುತ್ತೆ ಗೊತ್ತು, ಮ್ಯಾಮ್ ನಾವು ಅದನ್ನ ಕರೆಕ್ಟ್ ಆಗಿ ಹಾಕೊಂತೀವಿ, ಅದನ್ನ ಹಾಕೊಂಡು ABCD ಅಲ್ಲಿ ಎಲ್ಲಿ ಅದ್ ತರ ಇದೆ ಮಾರ್ಕ್ ಮಾಡ್ತೀವಿ, ಯಾವ್ದಾದ್ರೂ ಓಕೆ. ಓಕೆ, ಸೊ ಯು ಗೋ ಫಾರ್ ಎಲಿಮಿನೇಷನ್ ಮೆಥಡ್ ಆರ್ ಯು ಗೋ ಫಾರ್ ಡ್ರಾಯಿಂಗ್ ದ ಫಿಗರ್, ದೆನ್ ಐಡೆಂಟಿಫೈಯಿಂಗ್ ದ ಫಿಗರ್, ಎನಿಥಿಂಗ್ ಇಸ್ ಫೈನ್. ಮ್ಯಾಥ್ಸ್ ಅಲ್ಲಿ ಮೆಥಡ್ಸ್ ತುಂಬಾ ಇರುತ್ತೆ, ಆದ್ರೆ ಆನ್ಸರ್ ಯಾವಾಗಲೂ ಒಂದೇ ಇರುತ್ತೆ. ಓಕೆ, ಸೊ ಲೆಟ್ us begin. ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಫಿಗರ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ಈ ತರ ದರ್ಪಣ. ಈಗ ನೀವು ಫಿಸಿಕ್ಸ್ ಅಲ್ಲಿ ದರ್ಪಣ ಈ ತರ ಶೇಡ್ ಮಾಡ್ತಿರಲ್ಲ, ಆ ತರ ದರ್ಪಣ ಶೇಡ್ ತರ ಕೊಟ್ಟಿದ್ದಾರೆ. we have to check which one is its mirror image. ಓಕೆ, ಸೊ ಈ ರೆಕ್ಟ್ಯಾಂಗಲ್ ಫ್ಲಿಪ್ ಆದ್ರೆ ರೆಕ್ಟ್ಯಾಂಗಲ್ ತರಾನೇ ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಈಗ ನಾನು ಇದನ್ನ ಲೆಫ್ಟ್, ಇದನ್ನ ರೈಟ್ ಅಂತ ಬರ್ಕೊಂಡ್ರೆ ಏನಾಗ್ಬೇಕು? ಲೆಫ್ಟ್ ರೈಟ್ಗೆ, ರೈಟ್ ಲೆಫ್ಟ್ಗೆ. ಹೌದಾ? ಸೊ ಫಸ್ಟ್ ಡಿವಿಷನ್ ಆಕಾರ ತರಾನೇ ಉಳಿಯುತ್ತೆ, ಪ್ಲಸ್ ಆಕಾರ ತರಾನೇ ಉಳಿಯುತ್ತೆ. ಈ ತರ ಆಯ್ತು. ಕರೆಕ್ಟಾ? ಈಗ ಲೆಫ್ಟ್ ಅಲ್ಲಿ ಇರೋದು ಈ ಸಿಂಬಾಲ್. ಓಕೆ, ಈ ಸಿಂಬಾಲ್ ಯಾವ ತರ ಆಗುತ್ತೆ? ಈ ಕಡೆ ಡೈರೆಕ್ಷನ್ ಇರೋದು ಈ ಕಡೆ ಆಗುತ್ತೆ, ಆಮೇಲೆ ಇದು ಈ ತರ ಡೈರೆಕ್ಷನ್ ಇರೋದು ಯಾವ ತರ ಆಗುತ್ತೆ? ಈ ತರ ಆಗುತ್ತೆ. ಕರೆಕ್ಟ್ ಅಲ್ವಾ? ಒನ್ ಸೆಕೆಂಡ್ ಒನ್ ಸೆಕೆಂಡ್. ಎಸ್, ಓಕೆ, ಎಷ್ಟು ಯಾವ ತರ ಆಯ್ತು? ಈ ತರ ಆಯ್ತು. ಸರಿನಾ? ನೆಕ್ಸ್ಟ್ ಈ ಕಡೆ ಮೈನಸ್ ಬಂತು, ಈ ಕಡೆ ಪ್ಲಸ್ ಬಂತು. ಈ ತರ ಎಲ್ಲಿದೆ ಆಪ್ಷನ್? ಸಿ ಅಂತೂ ಆಗಲ್ಲ, ಡಿ ಕೂಡ ಆಗಲ್ಲ. ಈಗ ನೋಡಿ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಇಲ್ಲಿ ಬಿ ನಲ್ಲಿ ನೋಡಿ, ಇದು ಎರಡು ರಾಂಗ್ ಇದೆ, ಸೊ ಬಿ ಕೂಡ ಆಗಲ್ಲ. ಹಾಗಾದ್ರೆ ಎಲಿಮಿನೇಷನ್ ಪ್ರಕಾರ ಯಾವ್ದಾಗುತ್ತೆ? ಏನೇ ಆಗುತ್ತೆ. ಸ್ವಲ್ಪ ಮೈನ್ಯೂಟ್ ಏನ್ ಮಿಸ್ಟೇಕ್ ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಾಲ್ ಇದೆ, ಇಲ್ಲಿ ಪ್ಲಸ್ ಇದೆ. ಒಂದು ಪ್ಲಸ್ ಆಗ್ಬೇಕು, ಇಲ್ಲ ಮಲ್ಟಿಪ್ಲಿಕೇಶನ್, ಇದು ಮಲ್ಟಿಪ್ಲಿಕೇಶನ್ ಆಗ್ಬೇಕು. ಸರಿನಾ? ಸೊ ಇವಾಗ ನೀವು ನೋಡ್ಬೋದು, ಲೆಫ್ಟ್ ಇರೋದು ರೈಟ್ ಬಂತು, ರೈಟ್ ಇರೋದು ಲೆಫ್ಟ್ ಬಂತು, ಆಮೇಲೆ ಪ್ರತಿಯೊಂದು ಫ್ಲಿಪ್ ಆಯ್ತು.
ಪ್ಲಸ್ ಮೈನಸ್ ಫ್ಲಿಪ್ ಆದ್ರೂ ಕೂಡ ಹಂಗೆ ಕಾಣಿಸುತ್ತೆ. ಸೊ ಬೈ ಎಲಿಮಿನೇಷನ್ ಮೆಥಡ್ ಯುವರ್ ಆನ್ಸರ್ ಶುಡ್ ಬಿ ಎ. ಓಕೆ, ಸೊ ಆನ್ಸರ್ ಇಸ್ ಎ, ಫಸ್ಟ್ ಆಪ್ಷನ್. ನೆಕ್ಸ್ಟ್, ಓಕೆ, ಸೊ ಇದ್ರದ್ದು ನಾವು ಫಿಗರ್ ಹಾಕೋಬೇಕು. ಈಗ ನಾನು ಹೇಳ್ದೆ ಏನೇನ್ ಫಿಗರ್ ಇದೆ. ಈಗ ನೋಡಿ, ನೀವು ವರ್ಟಿಕಲ್ ಆಗಿ ತಗೊಂಡ್ರು ಕೂಡ ಇಲ್ಲಿ ವರ್ಟಿಕಲ್ ಆಗಿ ಒಂದ್ ಲೈನ್ ಹಾಕೊಂಡ್ರೆ ಸರ್ಕಲ್ ಫ್ಲಿಪ್ ಆಗಿ ಸರ್ಕಲ್ ತರಾನೇ ಉಳಿಯುತ್ತೆ, ಕರೆಕ್ಟ್ ಅಲ್ವಾ? ಆಮೇಲೆ ಈ ತರ ಇರೋದು ಈ ತರ ಆಗುತ್ತೆ, ಈ ತರ ಇರೋದು ಈ ತರ ಆಗುತ್ತೆ. ಸೊ ಕರೆಕ್ಟ್ ಆಗಿ ಹೇಗೆ ಉಳ್ಕೊಳ್ಳುತ್ತೆ, ಇದೇ ತರಾನೇ ಉಳ್ಕೊಳ್ಳುತ್ತೆ. ಫ್ಲಿಪ್ ಆದ್ಮೇಲೂ ಕೂಡ ಲೆಫ್ಟ್ ಇರೋದು ರೈಟ್ ಬಂದು ರೈಟ್ ಇರೋದು ಲೆಫ್ಟ್ ಬಂದ್ರು ಕೂಡ ಹಾಗೆ ಉಳ್ಕೊಳ್ಳುತ್ತೆ. ಆಮೇಲೆ ಇಲ್ಲಿ ಲೈನ್ ಕೂಡ ಹಾಗೆ ಉಳ್ಕೊಳ್ಳುತ್ತೆ, ಹೌದಾ? ಲೈನ್ ಕೂಡ ಹಂಗೆ ಕಾಣಿಸುತ್ತೆ. ಸೊ ದಿಸ್ ಶುಡ್ ಬಿ ಅ ಆನ್ಸರ್. ಈ ತರ ಆನ್ಸರ್ ಎಲ್ಲಿದೆ? ಎ ಅಲ್ಲಿ ಆರೋ ರಾಂಗ್ ಇದೆ, ಡೈರೆಕ್ಷನ್ ರಾಂಗ್ ಇದೆ, ಒಳಗಡೆ ಹೋಗ್ತಾ ಇದೆ. ಬಿ ಅಲ್ಲಿ ಕರೆಕ್ಟ್ ಇದೆಯಾ? ಬಿ ಕರೆಕ್ಟ್ ಇದೆ. ಡಿ ಕೂಡ ರಾಂಗ್ ಇದೆ. ಇಲ್ಲ, ಬಿ ಕರೆಕ್ಟ್ ಇಲ್ಲ. ನೋಡಿ, ಬಿ ಮತ್ತೆ ಸಿ ಒಂದೇ ತರ ಕಾಣ್ತಾ ಇದ್ದಾವೆ, ಆದ್ರೆ ಏನ್ ಪ್ರಾಬ್ಲಮ್ ಇದೆ, ಬಿ ಕೂಡ ಆಗಲ್ಲ. ಇಲ್ಲಿ ಲೈನ್ಸ್ ಎಷ್ಟಿದಾವೆ? ಎರಡಿದಾವೆ. ಇಲ್ಲೂ ಎರಡಿದಾವೆ, ಇಲ್ಲೂ ಎರಡಿದಾವೆ, ಇಲ್ಲೂ ಎರಡಿದಾವೆ. ಬಿ ಅಲ್ಲಿ ಮೇಲೆ ಎರಡಿದ್ದು ಕೆಳಗಡೆ 3, 4. ಸಿ ಅಲ್ಲೂ ಅದೇ ಪ್ರಾಬ್ಲಮ್, ಹೌದಾ? ಹಾಗಾದ್ರೆ ಇದಕ್ಕೆ ಯಾವ್ದು ಆನ್ಸರ್ ಆಗಲ್ಲ. ಬಟ್ ಎರಡೆರಡು ಇದ್ದಿದ್ರೆ ಅದು ಆನ್ಸರ್ ನಿಮ್ಗೆ ಆಗುತ್ತೆ, ಸರಿನಾ? ಸೊ ಈ ನಿಮ್ಗೆ ಕನ್ಸೆಪ್ಟ್ ಗೊತ್ತಿದ್ರೆ ಸಾಕು, ಕರೆಕ್ಟ್ ಅಲ್ವಾ? ಸೊ ನಿಮ್ ಕನ್ಸೆಪ್ಟ್ ಗೊತ್ತಿದ್ದು ಅದನ್ನ ನೀವು ಹಾಕೊಂಡ್ರೆ ಕರೆಕ್ಟ್ ಆಗಿ ಆಗುತ್ತೆ. ಇದ್ರಲ್ಲಿ ನೀವು ನೋಡ್ಬೋದು ಯಾವ್ದು ಆಗ್ತಾ ಇಲ್ಲ, ಅಂಡ್ ಬಟ್ ದಿಸ್ ಶುಡ್ ಬಿ ಅ ಆನ್ಸರ್. ಎಸ್, ನೆಕ್ಸ್ಟ್ ಸಿ ಆಗಲ್ಲ. ಸಿ ಆರೋ ಕರೆಕ್ಟ್ ಇದೆ, ಮೇಲೆ 2 ಲೈನ್ಸ್ ಇದಾವೆ, ಅದು ಕರೆಕ್ಟ್ ಇದೆ. ಆದ್ರೆ ಕೆಳಗಡೆ ನೋಡಿ 4 ಲೈನ್ಸ್ ಬಂದಿದಾವೆ. ಒರಿಜಿನಲ್ ಪಿಕ್ಚರ್ ಅಲ್ಲಿ 2 ಇರೋದು, ಅದಕ್ಕೆ ಸಿ ಕೂಡ ಆಗಲ್ಲ. ಓಕೆ, ನೆಕ್ಸ್ಟ್. ಎಸ್, ಸೊ ಇಲ್ಲಿ ಸ್ವಲ್ಪ ಏನೇನಿದೆ, ಅಲ್ಫಾಬೆಟ್ಸ್ ಇದೆ. ಈಗ ನೋಡಿ, ಫಸ್ಟ್ ಫಿಗರ್ ನ ಫ್ಲಿಪ್ ಮಾಡ್ಕೊಂಡ್ರೆ ಮಿರರ್ ಇಮೇಜ್ ತರ ಸ್ಕ್ವೇರ್ ಸ್ಕ್ವೇರ್ ತರಾನೇ ಉಳಿಯುತ್ತೆ. ಈ ಕಡೆ ಡಯಾಗನಲ್ ಈಗಾಗುತ್ತೆ, ಆ ಕಡೆ ಡಯಾಗನಲ್ ಹಾಗಾಗುತ್ತೆ. ದಟ್ಸ್ ಇಟ್. ಈಗ ನೋಡಿ ಏನೇನಾಗುತ್ತೆ, ಲೆಫ್ಟ್ ಇರೋದು ರೈಟ್ ಬರುತ್ತೆ, ರೈಟ್ ಇರೋದು ಲೆಫ್ಟ್ ಬರುತ್ತೆ, ಹೌದಾ? ಸೊ ನಾವು ಲೆಫ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲೆಫ್ಟ್ ಜೆ ರೈಟ್ ಹೋಗುತ್ತೆ, ಅಷ್ಟೇ ಅಲ್ಲದೆ ಜೆ ಏನಾಗುತ್ತೆ, ಫ್ಲಿಪ್ ಕೂಡ ಆಗ್ಬೇಕು, ಹೌದಾ? ಸೊ ಈ ತರ ಆಗ್ಬೇಕು. ಈಗ ರೈಟ್ ಗೆ ಪಿ ಇದೆ, ಪಿ ಅಲ್ಲಿ ಲೆಫ್ಟ್ ಹೋಗುತ್ತೆ, ಆಮೇಲೆ ಪಿ ಲೆಫ್ಟ್ ಹೋಗೋದು ಅಷ್ಟೇ ಅಲ್ಲದೆ ಫ್ಲಿಪ್ ಕೂಡ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ತರ ಆಯ್ತು. ಈಗ ಮಧ್ಯದ್ದು ಬಿ ಏನಾಗ್ಬೇಕು, ಬಿ ಕೂಡ ಫ್ಲಿಪ್ ಆಗ್ಬೇಕು. ಜಿ ಏನಾಗ್ಬೇಕು, ಜಿ ಕೂಡ ಫ್ಲಿಪ್ ಆಗ್ಬೇಕು. ಈ ತರ ಕಾಣಿಸ್ಬೇಕು ನಿಮ್ದು ಫಿಗರ್, ಕರೆಕ್ಟಾ? ಸೊ ಈ ತರ ಎಲ್ಲಿದೆ? ಆಪ್ಷನ್ ಎ ಅಲ್ಲಿ ಜೆ ಪಿ ಬಿ ಕರೆಕ್ಟ್ ಇದೆ, ಆಗುತ್ತೆ. ನೋಡೋಣ, ಬಿ ಆಗಲ್ಲ. ಬಿ ಅಲ್ಲಿ ಇದು ಫ್ಲಿಪ್ ಆಗಿಲ್ಲ, ಇದು ಫ್ಲಿಪ್ ಆಗಿಲ್ಲ. ಸಿ ಅಲ್ಲೂ ಕೂಡ ಕರೆಕ್ಟೇ ಇದೆ, ನೋಡೋಣ. ಡಿ ಆಗಲ್ಲ, ಯಾಕೆ? ಇಲ್ಲಿ ಜಿ ಫ್ಲಿಪ್ ಆಗಿಲ್ಲ, ಸರಿನಾ? ಈಗ ಎ ಮತ್ತೆ ಸಿ ಅಲ್ಲಿ ಏನ್ ಡಿಫ್ರೆನ್ಸ್ ಇರೋದು? ಏನು ಡಿಫ್ರೆನ್ಸ್ ಇಲ್ಲ, ಕರೆಕ್ಟ್ ಅಲ್ವಾ? ಎ ಮತ್ತೆ ಸಿ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಹಾಗಾದ್ರೆ ಇದಕ್ಕೆ ಎ ಕೂಡ ಆಗುತ್ತೆ, ಸಿ ಕೂಡ ಆಗುತ್ತೆ. ಬೋತ್ ಆರ್ ಕರೆಕ್ಟ್. ಎಸ್, ಎ ಅಂಡ್ ಸಿ ಬೋತ್ ಆರ್ ಕರೆಕ್ಟ್. ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್ ಬೈ ಎವ್ರಿ ಒನ್. ನೆಕ್ಸ್ಟ್, ಹಾ, ಈಗ ನೋಡಿ ಅಲ್ಫಾಬೆಟ್ಸ್ ಬಂತು. ಏನ್ ಹೇಳ್ತಾರೆ? ಡೈರೆಕ್ಷನ್ಸ್, ಸೂಚನೆಗಳು. ಒಂದು ವರ್ಡ್ ಕೊಟ್ಟಿದ್ದಾರೆ, ಸ್ಕೂಲ್. ದರ್ಪಣದ ಪ್ರತಿಬಿಂಬದಲ್ಲಿ ಕಂಡು ಬರುವ ಸರಿಯಾದ ಚಿತ್ರವನ್ನು ಗುರುತಿಸಿ, ಹೌದಾ? ಸೊ ನಾನ್ ನಿಮ್ಗೆ ಆಗ್ಲೇ ಒಂದು ತೋರಿಸ್ದೆ. ಅಲ್ಫಾಬೆಟ್ ಒಂದು ವರ್ಡ್ ಕೊಟ್ಟಾಗ ಲೆಫ್ಟ್ ಇಂದ ರೈಟ್ ಸ್ಟಾರ್ಟ್ ಆಗಿರೋದು ಅಲ್ಫಾಬೆಟ್ಸ್ ಉಲ್ಟಾ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಪ್ರತಿ ಅಲ್ಫಾಬೆಟ್ ಫ್ಲಿಪ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ನಾನು SCHOOL, ಈಗ ಎಸ್ ಇಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆದ್ರೆ ದರ್ಪಣದಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗಿ ಎಸ್ಗೆ ಮುಗಿಯುತ್ತೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಡ್ ಫ್ಲಿಪ್ ಆಗುತ್ತೆ, ಹೌದಾ? ಸೊ ಎಲ್ಲಿರೋದು ಈ ತರ ಆಗುತ್ತೆ. ನೆಕ್ಸ್ಟ್ ಓ ಹಾಗೆ ಉಳಿಯುತ್ತೆ, ಓ ಹಾಗೆ ಉಳಿಯುತ್ತೆ, ಎಚ್ ಕೂಡ ಹಾಗೆ ಉಳಿಯುತ್ತೆ. ನೆಕ್ಸ್ಟ್ ಸಿ, ಸಿ ಯಾವ ತರ ಆಗುತ್ತೆ, ಈ ತರ ಆಗುತ್ತೆ. ಆಮೇಲೆ ಎಸ್, ಎಸ್ ಕೂಡ ಫ್ಲಿಪ್ ಆಗುತ್ತೆ, ಈ ತರ ಸಾರಿ, ಇದು ಫ್ಲಿಪ್ ಆಗಲಿಲ್ಲ, ಈ ತರ ಫ್ಲಿಪ್ ಆಗುತ್ತೆ. ಸೊ ದಿಸ್ ಶುಡ್ ಬಿ ಅ ಮಿರರ್ ಫಿಗರ್. ಈ ತರ ಎಲ್ಲಿದೆ? SCHOOL, ಎ ಕರೆಕ್ಟ್ ಇದೆ. ಬಿ ಆಗಲ್ಲ, ಯಾಕೆ? ಇಲ್ಲಿ ಸಿ ಫ್ಲಿಪ್ ಆಗಿಲ್ಲ.
ಸಿ ಕೂಡ ಕರೆಕ್ಟ್ ಇದೆ. ಡಿ ಆಗಲ್ಲ, ಯಾಕೆ ಇದು ಎಲ್ ಫ್ಲಿಪ್ ಆಗಿಲ್ಲ. ಎ ಮತ್ತೆ ಸಿ ಅಲ್ಲಿ ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಮೈನ್ಯೂಟ್ ಏನೂ ಇಲ್ಲ. ಸೊ ನಿಮ್ದು ಎ ಮತ್ತೆ ಸಿ ಎರಡು ಕರೆಕ್ಟ್ ಆಗುತ್ತೆ ಇಲ್ಲಿ. ಸರಿನಾ? ಓಕೆ, ಯು ಕ್ಯಾನ್ ಸಿ ಹೌ ಇಟ್ ಹ್ಯಾಸ್ ಗಾಟ್ ಫ್ಲಿಪ್ಡ್. ಎ ಮತ್ತೆ ಸಿ ಬೋತ್. ಎನಿ ಡೌಟ್ಸ್? ವಿಲ್ ಮೂವ್ ಆನ್. ನೆಕ್ಸ್ಟ್ ನೋಡಿ, ಮತ್ತೆ ವರ್ಡ್ ಇದೆ. ಏನಿದೆ? ಚಿಲ್ಡ್ರನ್. ಸಿ ಇಂದ ಸ್ಟಾರ್ಟ್ ಆಗಿ ಎನ್ ಗೆ ಎಂಡ್ ಆಗುತ್ತೆ. ಸೊ ನಿಮ್ದು ದರ್ಪಣ ಪ್ರತಿಬಿಂಬ ಎನ್ ಇಂದ ಸ್ಟಾರ್ಟ್ ಆಗಿ ಸಿ ಗೆ ಮುಗಿಬೇಕು. ಅಷ್ಟೇ ಅಲ್ಲದೆ ಪ್ರತಿ ಅಲ್ಫಾಬೆಟ್ ಫ್ಲಿಪ್ ಆಗ್ಬೇಕು ವರ್ಟಿಕಲಿ. ಹೌದಾ? ಸೊ ಇದು ನಿಮ್ದು ಒರಿಜಿನಲ್ ವರ್ಡ್. ಎನ್ ಇಂದ ಸ್ಟಾರ್ಟ್ ಆಗ್ಬೇಕು. ಎನ್ ಇಂದ ಹೇಗ್ ಸ್ಟಾರ್ಟ್ ಆಗುತ್ತೆ? ಇವಾಗ ಎನ್ ಈ ತರ ಫ್ಲಿಪ್ ಆಗುತ್ತೆ, ಈ ತರ ಆಗುತ್ತೆ, ಆರ್ ಈ ತರ ಆಗುತ್ತೆ, ನೆಕ್ಸ್ಟ್ ಡಿ ಈ ತರ ಆಗುತ್ತೆ, ಎಲ್ ಐ ಸಿಮೆಟ್ರಿಕ್ ಇರುತ್ತೆ, ಎಚ್ ಸಿಮೆಟ್ರಿಕ್ ಇರುತ್ತೆ, ಸಿ ಈ ತರ ಆಗ್ಬೇಕು. ಕರೆಕ್ಟ್ ಅಲ್ವಾ? ಈ ತರ ಕಾಣಿಸ್ಬೇಕು ನಿಮ್ದು ಯಾವುದು ಆನ್ಸರ್. ಈಗ ಎ ಅಂತೂ ಆಗಲ್ಲ, ಇದು ಕಂಪ್ಲೀಟ್ ಸ್ಪೆಲ್ಲಿಂಗ್ ರಾಂಗ್ ಇದೆ. ಸಿ ಎಚ್ ಐ ಎಲ್ ಡಿ ಆರ್ ಇ ಎನ್, ಬಿ ಆಗುತ್ತಾ? ಇದಕ್ಕೆ ಬಿ ಆಗುತ್ತೆ. ಸಿ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ? ಸಿ ಅಲ್ಲಿ ಇದು ಸಿ ಫ್ಲಿಪ್ ಆಗಿಲ್ಲ, ಸೊ ಇದು ರಾಂಗ್. ಡಿ ಅಲ್ಲೂ ಕೂಡ ಸಿ ಫ್ಲಿಪ್ ಆಗಿಲ್ಲ, ಎಲ್ ಫ್ಲಿಪ್ ಆಗಿಲ್ಲ. ಓಕೆ, ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಹಾಗಾದ್ರೆ ಯಾವ್ದು ಆನ್ಸರ್ ಆಗುತ್ತೆ? ಫಾರ್ ದ ಫಿಫ್ತ್ ಕ್ವೆಶನ್ ದ ಆನ್ಸರ್ ಇಸ್ ಬಿ. ಕರೆಕ್ಟ್. ನೋಡ್ಕೋಬಹುದು. ಐ ಗಿವ್ ಯು 5 seconds. ಜಸ್ಟ್ ಗೋ ಥ್ರೂ ದ ಸ್ಪೆಲ್ಲಿಂಗ್. ಹೇಗೆ ಫ್ಲಿಪ್ ಆಯ್ತು ಏನು ಅಂತ. ಎನಿ ಡೌಟ್ಸ್ ಟು ಎನಿವನ್? Okay, yes, let's move on. Yes, if you have any doubt, please tell. ನೆಕ್ಸ್ಟ್, ಈಗ ನೋಡಿ ಏನಿದೆ? ನಂಬರ್ ಇದೆ. ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗ್ತದೆ? 1 ಇಂದ ಸ್ಟಾರ್ಟ್ ಆಗಿ 7 ಮುಗಿತಾ ಇದೆ. ಹಾಗಾದ್ರೆ ನಿಮ್ದು ಮಿರರ್ ಫಿಗರ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಮುಗಿಬೇಕು? 7 ಇಂದ ಸ್ಟಾರ್ಟ್ ಆಗಿ 1 ಮುಗಿಬೇಕು. ಅಷ್ಟೇ ಅಲ್ಲದೆ ಪ್ರತಿಯೊಂದು ನಂಬರ್ ಫ್ಲಿಪ್ ಆಗ್ಬೇಕು. ಹೌದಾ? ಸೊ ಇವಾಗ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಇದು ನಿಮ್ದು ಲೆಫ್ಟ್ ರೈಟ್ ಅಂತ ಅನ್ಕೊಂಡ್ರೆ, ಲೆಫ್ಟ್ ಇದ್ದಿದ್ ರೈಟ್, ರೈಟ್ ಇದ್ದಿದ್ ಲೆಫ್ಟ್. ಹಾಗಾದ್ರೆ 7 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 7 ಯಾವ ತರ ಬರುತ್ತೆ? ಈ ತರ. ನೆಕ್ಸ್ಟ್ 4 ಯಾವ ತರ ಬರುತ್ತೆ? ಈ ತರ. ನೆಕ್ಸ್ಟ್ 8 ಸಿಮೆಟ್ರಿಕ್ ಇರುತ್ತೆ, 4 ಈ ತರ ಬರೆದಿದ್ದಾರಲ್ಲ, ನಾನು ಹಂಗೆ ಬರೀತೀನಿ. 8 0 ಕೂಡ ಸಿಮೆಟ್ರಿಕ್ ಇರುತ್ತೆ ವರ್ಟಿಕಲಿ. 5 ಹೆಂಗಾಗುತ್ತೆ? ಈ ತರ ಆಗುತ್ತೆ 5. ಈಗ 1 ಇದೆ, 1 ಯಾವ ತರ ಆಗುತ್ತೆ? ಈ ತರ ಆಗುತ್ತೆ. ಸೊ ಈ ತರ ಕಾಣಿಸ್ಬೇಕು ನಿಮ್ದು ನಂಬರ್. ಹೌದಾ? ಆಪ್ಷನ್ ಎ ಅಲ್ಲಿ ನೋಡೋದ? 7 ಕರೆಕ್ಟ್ ಇದೆ. 4 ನೋಡಿ, 4 ಹಾರಿಜಾಂಟಲಿ ಫ್ಲಿಪ್ ಆಗ್ಬಿಟ್ಟಿದೆ, ಉಲ್ಟಾ ಆಗ್ಬಿಟ್ಟಿದೆ. ಉಲ್ಟಾ ಆಗಲ್ಲ, ಜಸ್ಟ್ ವರ್ಟಿಕಲಿ ಫ್ಲಿಪ್ ಆಗುತ್ತೆ. ಸೊ ಎ ಆಗಲ್ಲ. ಬಿ ಅಲ್ಲಿ ಏನು? 7 4 8 0 5 ನೋಡಿ, 5 ರಾಂಗ್ ಇದೆ, 5 ಫ್ಲಿಪ್ ಆಗಿಲ್ಲ, ಬಿ ಆಗಲ್ಲ. ಸಿ ಅಲ್ಲಿ 7 ಫ್ಲಿಪ್ ಆಗಿಲ್ಲ, 7 ಹಂಗೆ ಇದೆ, ಡಿ ಕೂಡ ಆಗಲ್ಲ. ಸಾರಿ, ಸಿ ಕೂಡ ಆಗಲ್ಲ. ಡಿ ಅಲ್ಲಿ 7 ಕರೆಕ್ಟ್ ಇದೆ, 4 ಫ್ಲಿಪ್ ಆಗಿಲ್ಲ ನೋಡಿ, ಸೊ ಡಿ ಕೂಡ ಆಗಲ್ಲ. ಸೊ ಈ ಕ್ವಶನ್ ಅಲ್ಲಿ ಸ್ವಲ್ಪ ಟೈಪಿಂಗ್ ಎರರ್, ಇದ್ರಲ್ಲಿ ಯಾವುದು ಆಗಲ್ಲ. 7 ಕರೆಕ್ಟ್ ಇದೆ, 8 0 5 1 ಎಲ್ಲ ಕರೆಕ್ಟ್ ಇದೆ, 4 ಫ್ಲಿಪ್ ಆಗಿಲ್ಲ. ಓಕೆ, ಸೊ ಬೈ ಚಾನ್ಸ್ ಯಾವ್ದಾದ್ರು ಕರೆಕ್ಟ್ ಆಪ್ಷನ್ ಕೊಟ್ಟಿದ್ರೆ ನಿಮ್ದು ಏನ್ ಆಪ್ಷನ್ ಆಗ್ಬೇಕು? ಇದು ನಿಮ್ದು ಆನ್ಸರ್ ಆಗ್ಬೇಕು. ಸರಿನಾ? 7 4 8 0 5 1 ವಿತ್ ಫ್ಲಿಪ್ಡ್, ವರ್ಟಿಕಲಿ ಫ್ಲಿಪ್ಡ್. ಓಕೆ, ನೆಕ್ಸ್ಟ್. ಇದ್ರಲ್ಲಿ ನೋಡಿ ನಂಬರ್ಸ್ ಇದಾವೆ, ಏನು ಆಲ್ಫಾಬೆಟ್ಸ್ ಇದಾವೆ. ಸರಿನಾ? 3 9 K X G B. ಓಕೆನಾ? ಸೊ ಇದು ಲೆಫ್ಟ್, ಇದು ರೈಟ್. ಸೊ ಈಗ ಏನಾಗ್ಬೇಕು ನಿಮ್ದು? ಹೇಗೆ ಕಾಣಿಸುತ್ತೆ? ರೈಟ್ ಇರೋದು ಲೆಫ್ಟ್, ಲೆಫ್ಟ್ ಇರೋದು ರೈಟ್. ಹಾಗಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಬಿ. ಬಿ ಇಂದ ಸ್ಟಾರ್ಟ್ ಆಗಿ ನಂಬರ್ 3 ಹೋಗ್ಬೇಕು. ಪ್ರತಿ ಕ್ಯಾರೆಕ್ಟರ್ ಫ್ಲಿಪ್ ಆಗ್ಬೇಕು. ಸೊ ಇದೇನಾಯ್ತು ಇವಾಗ? ಬಿ, ಜಿ, ಎಕ್ಸ್ ಸಿಮೆಟ್ರಿಕ್ ಇದೆ, ಕೆ. ಓಕೆ, 9 ಹೇಗಾಗುತ್ತೆ? 9 ಈ ತರ ಆಗುತ್ತೆ, 3 ಹೇಗಾಗುತ್ತೆ? ಈ ತರ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ನಿಮ್ದು ಆನ್ಸರ್. ಎನಿಬಡಿ ಕ್ಯಾನ್ ಆನ್ಸರ್? ಎಸ್, ನೋಡೋಣ.
ಆಪ್ಷನ್ ಎ ಅಲ್ಲಿ ಬಿ ಕರೆಕ್ಟ್ ಇದೆ, ಜಿ ಕರೆಕ್ಟ್ ಇದೆ, ಎಕ್ಸ್ ಕರೆಕ್ಟ್ ಇದೆ, ಕೆ ಇದೆ, 9 ಕೂಡ ಇದೆ, 3 ಕೂಡ ಇದೆ. ಎಸ್, ಎ ಆಗುತ್ತೆ. ಆದ್ರೂ ಒಂದ್ಸಲ ನೋಡ್ಬಿಡೋಣ. ಇಲ್ಲಿ ಬಿ ಆಪ್ಷನ್ ಅಲ್ಲಿ ಬಿ ಕರೆಕ್ಟ್ ಇದೆ. ಜಿ ನೋಡಿ ಹಾರಿಸಾಂಟಲಿ ಫ್ಲಿಪ್ ಮಾಡಿಬಿಟ್ಟಿದ್ದಾರೆ, ಉಲ್ಟಾ ಮಾಡಿಬಿಟ್ಟಿದ್ದಾರೆ, ಆಗಲ್ಲ. ನೆಕ್ಸ್ಟ್ ಸಿ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ? ಬಿ, ಜಿ, ಇಲ್ಲೂ ಜಿ ಅದೇ ಪ್ರಾಬ್ಲಮ್. ಜಿ ನ ಉಲ್ಟಾ ಮಾಡಿಬಿಟ್ಟಿದ್ದಾರೆ, ಉಲ್ಟಾ ಆಗಲ್ಲ, ವರ್ಟಿಕಲಿ ಫ್ಲಿಪ್ ಆಗುತ್ತೆ. ಇಲ್ಲೂ ಡಿ ನಲ್ಲೂ ಅದೇ ತರ ಇದೆ. ಓಕೆ, ಸೊ ನಾವು ಬರ್ದಿರೋ ಆನ್ಸರ್ ಪ್ರಕಾರನೂ ಕೂಡ ಅಥವಾ ಎಲಿಮಿನೇಷನ್ ಪ್ರಕಾರನೂ ಕೂಡ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸರಿ, ಸೊ ಐ ಹೋಪ್ ನಿಮ್ಗೆ ಎಲ್ರಿಗೂ ಮಿರರ್ ಇಮೇಜ್ ಹೇಗೆ ಕಾಣಿಸುತ್ತೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ವಿತ್ ದಟ್ ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಎನಿ ಡೌಟ್ಸ್ ಟು ಎನಿವನ್? ಎಸ್, ಎನಿ ಡೌಟ್ಸ್ ಟು ಎನಿವನ್? ಓಕೆ, ವಿಲ್ ಮೂವ್ ಆನ್. ಎಸ್, ಈಗ ನೋಡಿ ಫಿಗರೇಟಿವ್ ಪ್ರಾಬ್ಲಮ್ ಬಂತು. ಎಸ್, ಸೊ ಇದು ನಿಮ್ದು ಕ್ವಶನ್, ಈ ಕಡೆ ಇರೋದು ನಿಮ್ದು ಆನ್ಸರ್. ಯಾವ್ದಾದ್ರು ನೀವು ಫಾಲೋ ಮಾಡ್ಬೋದು, ಎಲಿಮಿನೇಷನ್ ಮೆಥಡ್ ಅಥವಾ ಆಕ್ಚುಯಲ್ ಆನ್ಸರ್ ಬರೆದು ಕಂಪೇರ್, ಯಾವ್ದಾದ್ರು ಓಕೆ. ನಾನು ಆಕ್ಚುಯಲ್ ಆನ್ಸರ್ ಬರೆಯೋದಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ದಟ್ ಎಲಿಮಿನೇಷನ್ ನಲ್ಲಿ ಏನಾದ್ರೂ ಒಂದೊಂದು ಮಿಸ್ ಆದ್ರೂ ಕೂಡ ನೀವು ಬರ್ದಿರೋ ಆನ್ಸರ್ ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರುತ್ತಲ್ಲ, ಇದ್ರದ್ದು ಹೇಗ್ ಬರಿಬೇಕು ಆನ್ಸರ್ ಅಂತ, ಅದನ್ನ ಬರೆದು ಕಂಪೇರ್ ಮಾಡಿದ್ರೆ ಆಯ್ತು. ಓಕೆನಾ? ಇಲ್ಲ ಮ್ಯಾಮ್ ವಿ ಆರ್ ಕಂಫರ್ಟೇಬಲ್ ವಿತ್ ಎಲಿಮಿನೇಷನ್ ಅಂದ್ರೆ ಸರಿ. ಈಗ ಈ ಸ್ಕ್ವೇರ್ ತರಾನೇ ಕಾಣಿಸುತ್ತೆ, ಮಧ್ಯದಲ್ಲಿರೋ ಪ್ಲಸ್ ಸಿಂಬಲ್ ಕೂಡ ಪ್ಲಸ್ ತರಾನೇ ಕಾಣಿಸ್ಬೇಕು, ಸರಿನಾ? ಈಗ ಇದು ನಿಮ್ದು ಲೆಫ್ಟ್ ಸೈಡ್, ಇದು ನಿಮ್ದು ರೈಟ್ ಸೈಡ್. ಏನಾಗುತ್ತೆ, ಲೆಫ್ಟ್ ರೈಟ್ಗೆ, ರೈಟ್ ಲೆಫ್ಟ್ಗೆ ಕಾಣಿಸುತ್ತೆ, ಹೌದಾ? ಓಕೆ, ಈಗ ಯಾವ್ದು ಈ ಕಡೆ ಬರಬೇಕು? ಸ್ಕ್ವೇರ್ ಈ ಕಡೆ ಬರಬೇಕು, ಹೆಕ್ಸಾಗೋನ್ ಕಡೆ ಈ ಕಡೆ ಬರಬೇಕು. ಆಮೇಲೆ ಇದು ಹೆಕ್ಸಾಗೋನ್ ಏನಿದೆ, ಶೇಡೆಡ್ ಇದೆ, ಸರಿನಾ? ಓಕೆ, ಆಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರಿ ಇಲ್ಲಿ. ಯಾಕೆ, ಇಲ್ಲಿ ನಿಮ್ದು ರೈಟ್ ಸೈಡ್ ಫಿಗರ್ ಏನಿದಾವೆ, ಟ್ರಯಾಂಗಲ್ ಪಕ್ಕದಲ್ಲಿ ಒಂದು ಡಾಟ್ ಇದೆ, ಸರ್ಕಲ್ ಪಕ್ಕದಲ್ಲೂ ಒಂದು ಡಾಟ್ ಇದೆ, ಅದು ಕೂಡ ಫ್ಲಿಪ್ ಆಗುತ್ತೆ, ಸರಿನಾ? ಸೊ ನಾನು ಇದೆ ಜಸ್ಟ್ ಇದಕ್ ಮಾತ್ರ ಇಲ್ಲಿ ಒಂದು ವರ್ಟಿಕಲ್ ಲೈನ್ ಹಾಕೊಂಡ್ರೆ, ಇದನ್ನ ಮಾತ್ರ ನೀವು ಮಿರರ್ ಅಲ್ಲಿ ನೋಡಿದ್ರೆ ಟ್ರಯಾಂಗಲ್ ಸಿಮೆಟ್ರಿಕ್ ಇರುತ್ತೆ, ಟ್ರಯಾಂಗಲ್ ಹಾಗೆ ಉಳಿಯುತ್ತೆ, ಸರ್ಕಲ್ ವರ್ಟಿಕಲಿ ಸಿಮೆಟ್ರಿಕ್ ಇರುತ್ತೆ. ಅದು ಡಾಟ್ ಕೂಡ ತುಂಬಾ ಇಂಪಾರ್ಟೆಂಟ್. ನೀವು ಬರೀ ಅದನ್ನ ಅಷ್ಟೇ ಟ್ರಯಾಂಗಲ್ ಮತ್ತು ಆ ಬಿಂದು ಅಷ್ಟೇ ನೋಡಿದ್ರೆ ಅದು ಕೂಡ ಫ್ಲಿಪ್ ಆಗುತ್ತೆ, ಹೌದಾ? ಸೊ ಇದ್ರಲ್ಲಿ ಮತ್ತೆ ಇದು ನಿಮ್ದು ಲೆಫ್ಟ್, ಇದು ನಿಮ್ದು ರೈಟ್. ರೈಟ್ ಬಿಂದು ಇದ್ರೆ ಆ ಬಿಂದು ಯಾವ ಕಡೆ ಹೋಗುತ್ತೆ? ಲೆಫ್ಟ್ ಹೋಗುತ್ತೆ. ಅದೇ ತರ ಈ ಕಡೆದು ಈ ಕಡೆ ಹೋಗುತ್ತೆ, ಸರಿನಾ? ಸೊ ಹಾಗಾದ್ರೆ ಇದ್ರ ಪ್ರಕಾರ ಆನ್ಸರ್ ಯಾವ್ದಾಗ್ಬೇಕು? ಎ ಅಲ್ಲಿ ನೋಡಿ, ಅದೇ ಎ ಆಗುತ್ತಲ್ವಾ ಇದಕ್ಕೆ? ಇಲ್ಲ, ಎ ಆಗಲ್ಲ, ಫ್ಲಿಪ್ ಆಗಿಲ್ಲ, ಎ ಆಗಲ್ಲ. ಬಿ ಕರೆಕ್ಟ್ ಇದೆ, ಆದ್ರೂ ಬೇರೆ ನೋಡ್ಬಿಡೋಣ ಒಂದ್ಸಲ. ಸಿ, ಫಿಗರ್ಸ್, ಜಾಮೆಟ್ರಿಕಲ್ ಫಿಗರ್ಸ್ ಕರೆಕ್ಟ್ ಇದಾವೆ, ಆದ್ರೆ ಈ ಬಿಂದು ನೋಡಿ ಡಾಟ್ ಈ ಕಡೆ ಬಂದಿದೆ, ಅಲ್ಲ, ಅದು ಕೂಡ ಫ್ಲಿಪ್ ಆಗ್ಬೇಕು, ಹೌದಾ? ಸೊ ಮೈನ್ಯೂಟ್ ಥಿಂಗ್ಸ್ ಬಟ್ ವೆರಿ ಇಂಪಾರ್ಟೆಂಟ್. ಓಕೆ, ಸಿ ಕೂಡ ಆಗಲ್ಲ, ಡಿ ಕೂಡ ಆಗಲ್ಲ. ಓಕೆ, ಸೊ ನಾವು ಬರ್ತಿರೋದು ಫ್ಲಿಪ್ ನೋಡಿದ್ರೆ ಇದು ಈ ಕಡೆ ಬಂತು, ಸ್ಕ್ವೇರ್ ಮತ್ತೆ ಹೆಕ್ಸಾಗಾನ್ ಇವು ಈ ಕಡೆ ಬಂದ್ವು, ಅದೇ ತರ ಡಾಟ್ ಕೂಡ ಫ್ಲಿಪ್ ಆಯ್ತು. ಸೊ ದ ಆನ್ಸರ್ ಶುಡ್ ಬಿ ಆಪ್ಷನ್ ಬಿ. ಕರೆಕ್ಟ್? Yes, I'll give you a moment, just go through it. Yes, next. Yes, many of you have answered. The option B is correct. Yes, good. Those who have answered, good. Option B is correct. Yes, next ಒಂದು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ.
ಸಾಧ್ಯವಾದ್ರೆ ಮಾಡಕ್ ಟ್ರೈ ಮಾಡಿ. ಐ ಎಕ್ಸ್ಪೆಕ್ಟ್ ಸರ್ಟನ್ ಆನ್ಸರ್ಸ್, ಸಮ್ ಆನ್ಸರ್ಸ್ ಐ ಎಕ್ಸ್ಪೆಕ್ಟ್. Yes, option D is correct. Very good. Anybody else? ಓಕೆ, ಎಸ್. ಈಗ ನೋಡಿ ಸ್ಕ್ವೇರ್ ಇರೋದು ಅದೇ ತರ ಕಾಣಿಸುತ್ತೆ. ಈಗ ನಿಮ್ದಿದ್ದು ಲೆಫ್ಟ್ ಪೋರ್ಷನ್, ಇದು ರೈಟ್ ಪೋರ್ಷನ್, ಕರೆಕ್ಟಾ? ಮಧ್ಯದಲ್ಲಿರೋ ಲೈನು ಸಿಮೆಟ್ರಿ ಲೈನ್ ಇದ್ದಿದ್ರಿಂದ ಅದು ಕೂಡ ಹಾಗೆ ಉಳಿಯುತ್ತೆ. ಈಗ ಲೆಫ್ಟ್ ಇರೋದು ರೈಟ್ ಬರಬೇಕು, ರೈಟ್ ಇರೋದು ಲೆಫ್ಟ್ ಬರಬೇಕು, ಹೌದಾ? ಸೊ ರೈಟ್ ಪೋರ್ಷನ್ ಇಲ್ಲಿ ಮಧ್ಯದಲ್ಲಿ ಲೈನ್ ಬಂತು, ಲೆಫ್ಟ್ ಪೋರ್ಷನ್ ಆ ಕಡೆ ಹೋಯ್ತು. ಅಷ್ಟೇ ಅಲ್ಲದೆ ಈ ಲೈನ್ ಕೂಡ ಫ್ಲಿಪ್ ಆಗಬೇಕು. ದಯವಿಟ್ಟು ನೋಡಿ, ಪ್ಲೀಸ್ ಡೋಂಟ್ ಗೋ ರಾಂಗ್. ಯಾವ ಡೈರೆಕ್ಷನ್ ಅಲ್ಲಿ ಲೈನ್ ಇದೆ ಅದು ಕೂಡ ವರ್ಟಿಕಲಿ ಫ್ಲಿಪ್ ಆಗ್ಬೇಕು. ಈ ತರ ಇರೋದು ವರ್ಟಿಕಲಿ ಫ್ಲಿಪ್ ಆದ್ರೆ ಈ ತರ ಆಗುತ್ತೆ, ಹೌದಾ? ಸೊ ಈ ತರ ಆಗ್ಬೇಕು. ನೆಕ್ಸ್ಟ್ ಒನ್ ಬೈ ಒನ್. ಈಗ ಲೆಫ್ಟ್ ಪೋರ್ಷನ್ ಫಸ್ಟ್ ಮುಗಿಸ್ಕೊಳ್ಳೋಣ. ಲೆಫ್ಟ್ ಇದ್ದಿದ್ ರೈಟ್ ಬಂತು. ಈಗ ನೋಡಿ ಇಲ್ಲಿ ಆರೋ ಇದೆ, ಹೌದಾ? ಈ ಡೈರೆಕ್ಷನ್ ಇರೋದು ವರ್ಟಿಕಲಿ ಫ್ಲಿಪ್ ಆದಾಗ ಈ ಡೈರೆಕ್ಷನ್ ಬರುತ್ತೆ. ಸೊ ಇಲ್ಲಿ ಏನ್ ಬಂತು, ಇಲ್ಲಿ ಮೇಲೆ ಇದು ಬಂತು. ಕೆಳಗಡೆ ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಅಂತೂ ಸಿಮೆಟ್ರಿಕಲ್ ಇದೆ, ಹೀಗೆ ಉಳಿಯುತ್ತೆ, ಸರಿನಾ? ಈಗ ರೈಟ್ ಪೋರ್ಷನ್ಗೆ ಬರೋಣ. ರೈಟ್ ಪೋರ್ಷನ್ ಅಲ್ಲಿ 7 ಇದೆ, 7 ಫ್ಲಿಪ್ ಆದ್ರೆ ಈ ತರ ಆಗುತ್ತೆ. ಅಷ್ಟೇ ಅಲ್ಲದೆ ಮೇಲೆ ಇರೋ ಡಾಟ್, ಓಕೆ ದಯವಿಟ್ಟು ನೋಡಿ, ಡೋಂಟ್ ಗೋ ರಾಂಗ್. ಮೇಲೆ ಇರೋ ಡಾಟು ಮತ್ತೆ ಇಲ್ಲಿ ಒಳಗಡೆನೆ ಲೆಫ್ಟ್ ರೈಟ್ ಅಂತ ಬರ್ಕೊಂಡ್ರೆ, ಡಾಟ್ ರೈಟ್ ಗಿದೆ, ಎಲ್ಲಿ ಹೋಗ್ಬೇಕು? ಲೆಫ್ಟ್ ಹೋಗ್ಬೇಕು. ಸೊ ಇಲ್ಲಿ ಬರ್ಬೇಕು, ಕರೆಕ್ಟಾ? ಆಮೇಲೆ ನೆಕ್ಸ್ಟ್ ಕೆಳಗಡೆ ಯಾವ್ದು ಆಲ್ಫಾಬೆಟ್ ಇದೆ, ಆರ್ ಇದೆ, ಅದು ಯಾವ ತರ ಆಗ್ಬೇಕು? ಈ ತರ ಆಗ್ಬೇಕು. ಸೊ ದಿಸ್ ಇಸ್ ಯೋರ್ ಮಿರರ್ ಇಮೇಜ್. ನೋಡೋಣ ಒನ್ ಬೈ ಒನ್. ಎ ಅಲ್ಲಿ ಏನಿದೆ? ಎ ಅಲ್ಲಿ ಕಂಪ್ಲೀಟ್ ಇದು ಈ ಕಡೆ ಬರ್ಬೇಕಲ್ವಾ, ಇದು ರಾಂಗ್ ಇದೆ. ಬಿ ಅಲ್ಲೂ ರಾಂಗ್ ಇದೆ, ಈ ಫಿಗರ್ ಈ ಕಡೆ ಬರಬೇಕು. ನೆಕ್ಸ್ಟ್ ಸಿ ಅಲ್ಲಿ, ಸಿ ಅಲ್ಲಿ ಏನ್ ರಾಂಗ್ ಇದೆ? ಆರೋ ಕರೆಕ್ಟ್ ಇದೆ, ಟ್ರಯಾಂಗಲ್ ಕರೆಕ್ಟ್ ಇದೆ, 7 ಕರೆಕ್ಟ್ ಇದೆ, ಆರ್ ಕರೆಕ್ಟ್ ಇದೆ. ಆದ್ರೆ ನೋಡಿ 7 ಮೇಲೆ, 7 ತಲೆ ಮೇಲೆ ಇರೋ ಡಾಟ್ ಯಾವ ಕಡೆ ಬರಬೇಕು? ಲೆಫ್ಟ್ ಬರಬೇಕು. ಇದು ಡಾಟ್ ರಾಂಗ್ ಇದೆ, ಹೌದಾ? ಸೊ ಸಿ ಆಗಲ್ಲ. ಡಿ ನೋಡಿ ಕರೆಕ್ಟ್ ಇದೆಯಾ? ಆರೋ ಕರೆಕ್ಟ್ ಇದೆ, ಟ್ರಯಾಂಗಲ್ ಕರೆಕ್ಟ್ ಇದೆ, 7 ಆರ್ ಡಾಟ್ ಕೂಡ ಕರೆಕ್ಟ್ ಇದೆ. ಹಾಗಾದ್ರೆ ಇದಕ್ಕೆ ಏನು ಆಪ್ಷನ್ ಆಯ್ತು? ಆಪ್ಷನ್ ಡಿ ಇಸ್ ಯೋರ್ ಆನ್ಸರ್. ಸಿ ಅಲ್ಲ, ಡಿ ಆಗುತ್ತೆ, ಕರೆಕ್ಟಾ? ಎಸ್. ನೆಕ್ಸ್ಟ್, ಎಸ್. ಹಾ, ಈ ತರ ಆರೋ, ಸರ್ಕಲ್, ಈ ತರ ಏನಾದ್ರು ಕರ್ವ್ ಎಲ್ಲ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಎಸ್, ನೋಡೋಣ. ಈಗ ಏನಾಗುತ್ತೆ, ನಾನು ಇಲ್ಲಿ ಒಂದು ಈ ತರ ಲೈನ್ ಹಾಕೊಂಡ್ರೆ, ಈ ತರ ಲೈನ್ ಹಾಕೊಂಡ್ರೆ ಇದು ನಿಮ್ದು ಲೆಫ್ಟ್ ಆಯ್ತು, ಇದು ನಿಮ್ದು ರೈಟ್ ಆಯ್ತು, ಕರೆಕ್ಟಾ? ಓಕೆ. ಈಗ ಮಧ್ಯದಲ್ಲಿ ಏನಿದೆ? ಒಂದು ಶೇಡೆಡ್ ಡಾಟ್ ಇದೆ, ಸರ್ಕಲ್ ಇದೆ, ಹೌದಾ? ಸರ್ಕಲ್ ಅಂತೂ ಫ್ಲಿಪ್ ಆದ್ರೂ ಕೂಡ ಮಧ್ಯದಲ್ಲಿ ಸರ್ಕಲ್ ಹಾಗೆ ಉಳಿಯುತ್ತೆ ವಿತ್ ಶೇಡ್, ಸರಿನಾ? ಓಕೆ. ಈಗ ನೋಡಿ, ಇಲ್ಲಿ ಲೆಫ್ಟ್, ಇದು ರೈಟ್. ಲೆಫ್ಟ್ಗೆ, ಲೆಫ್ಟ್ ಟಾಪ್ಗೆ ಒಂದು ಓಪನ್ ಸರ್ಕಲ್ ಇದೆ, ರೈಟ್ ಬಾಟಮ್ಗೆ ಆರೋ ಇದೆ. ಐ ರಿಪೀಟ್, ಲೆಫ್ಟ್ ಮೇಲೆ ಓಪನ್ ಸರ್ಕಲ್ ಇದೆ, ಅದು ಎಲ್ಲಿ ಬರಬೇಕು? ಈ ಕಡೆ ಬರಬೇಕು. ರೈಟ್ ಬಾಟಮ್ಗೆ ಆರೋ ಇದೆ, ಎಲ್ಲಿ ಬರಬೇಕು? ಲೆಫ್ಟ್ ಬಾಟಮ್ ಬರಬೇಕು. ಅಷ್ಟೇ ಅಲ್ಲದೆ ಫ್ಲಿಪ್ ಆಗ್ಬೇಕು, ಕರೆಕ್ಟ್ ಅಲ್ವಾ? ಅಷ್ಟೇ ಅಲ್ಲದೆ ಫ್ಲಿಪ್ ಕೂಡ ಆಗ್ಬೇಕು. ಸೊ ಈ ತರ ಆಯ್ತು. ಈಗ ನೋಡಿ, ನಿಮ್ದು ಕರ್ವ್ ಹೇಗ್ ಬರ್ಬೇಕು? ನಿಮ್ದು ಕರ್ವ್ ಈ ತರ ಇದೆ, ಹೌದಾ? ಈ ತರ ಇರೋದು ವರ್ಟಿಕಲಿ ಫ್ಲಿಪ್ ಮಾಡಿದಾಗ ಯಾವ ತರ ಆಗ್ಬೇಕು? ಈ ತರ ಆಗ್ಬೇಕು, ಕರೆಕ್ಟ್ ಅಲ್ವಾ? ಸೊ ನಿಮ್ದು ಈ ತರ ಬರ್ಬೇಕು ಕರ್ವ್. ದಿಸ್ ಶುಡ್ ಬಿ ಯುವರ್ ಮಿರರ್ ಇಮೇಜ್. ಎಸ್. ಈಗ ನೋಡೋಣ. ಆಪ್ಷನ್ ಎ ಅಲ್ಲಿ ಆರೋ ಮತ್ತೆ ಡಾಟ್ ರಾಂಗ್ ಇದೆ, ಬಿ ಅಲ್ಲಿ ಕಂಪ್ಲೀಟ್ ಆರೋನೇ ರಾಂಗ್ ಇದೆ, ಸಿ ಅಲ್ಲಿ ಕರೆಕ್ಟ್ ಇದೆಯಾ? ಹಾ. ಈಗ ಮಕ್ಕಳು ಗಡಿಬಿಡಿ ಮಾಡ್ಬಿಡ್ತೀರಾ, ಸ್ವಲ್ಪ ನೋಡಿ. ಸಿ ಅಲ್ಲಿ ನೋಡಿದ ತಕ್ಷಣ ಸೇಮ್ ಕಾಣಿಸುತ್ತೆ, ಮೇಲೆ ಓಪನ್ ಹೋಲ್ ಇದೆ, ಆರೋ ಕರೆಕ್ಟ್ ಇದೆ. ಏನ್ ಮಾಡ್ತೀರಾ? ಆರೋ ಡೈರೆಕ್ಷನ್ ನೋಡಿ,
ಇಲ್ಲಿ ಆರೋ ಈ ತರ ಹೋಗ್ತಾ ಇದೆ ಅಂದ್ಮೇಲೆ ಆರೋ ಈ ತರ ಬರಬೇಕು. ಆದ್ರೆ ಸಿ ಅಲ್ಲಿ ಆರೋ ಕೆಳಗಡೆ ಹೋಗ್ತಾ ಇದೆ, ಅದು ಒಂದು ರಾಂಗ್ ಆಯ್ತು. ಅಷ್ಟೇ ಅಲ್ಲದೆ ಕರ್ವ್ ನೋಡಿ ಹೇಗಿದೆ, ಕರ್ವ್ ನಿಮ್ದು ಈ ತರ ಬರ್ಬೇಕು ಮೇಲಿಂದ ಕೆಳಗಡೆ, ಆದ್ರೆ ಇಲ್ಲಿ ಕೆಳಗಿಂದ ಮೇಲೆ ಹೋಗಿದೆ. ಕರ್ವ್ ಕೂಡ ರಾಂಗ್ ಇದೆ, ಕರ್ವ್ ಅಂತೂ ರಾಂಗ್ ಇದೆ. ಅಷ್ಟೇ ಅಲ್ಲದೆ ಆರೋ ನೋಡಿ, ದಯವಿಟ್ಟು ಆರೋನ ನೀಟಾಗಿ ನೋಡ್ಕೊಳ್ಳಿ. ಆರೋ ಕೆಳಗಡೆ ಹೋಗ್ತಾ ಇದೆ ಅಲ್ಲ, ಇಲ್ಲಿ ಆರೋ ರೈಟ್ ಹೋಗ್ತಾ ಇತ್ತು, ಸೊ ಇಲ್ಲಿ ಆರೋ ಲೆಫ್ಟ್ ಹೋಗ್ಬೇಕು. ಸಿ ಕೂಡ ಆಗಲ್ಲ. ಡಿ ಏನಾಗುತ್ತೆ, ಈಗ ನೋಡಿ ಡಿ ಆಲ್ಮೋಸ್ಟ್ ಕರೆಕ್ಟ್ ಇದೆ. ಮೈನ್ಯೂಟ್ ಮಿಸ್ಟೇಕ್ ಏನಂದ್ರೆ ಈ ಸರ್ಕಲ್ ಫಿಲ್ ಆಗ್ಬೇಕು, ಈ ಸರ್ಕಲ್ ಓಪನ್ ಇರಬೇಕು, ಟೈಪಿಂಗ್ ಮಿಸ್ಟೇಕ್. ಓಕೆ, ಮೇಲ್ಗಡೆ ಸರ್ಕಲ್ ಓಪನ್ ಇದ್ದು ಮಧ್ಯದಲ್ಲಿರೋ ಸರ್ಕಲ್ ಫಿಲ್ ಆಗಿದ್ರೆ ಡಿ ಆಗ್ತಾ ಇತ್ತು. ಓಕೆ, ಸೊ ಇದು ಫಿಲ್ ಆಗಿ ಇದು ಓಪನ್ ಇದ್ದಿದ್ರೆ ಡಿ ಆಗುತ್ತೆ. ಆರೋನು ಕರೆಕ್ಟ್ ಇದೆ, ಕರ್ವ್ ಕರೆಕ್ಟ್ ಇದೆ, ಆದ್ರೆ ಟೈಪಿಂಗ್ ಮಿಸ್ಟೇಕ್ ಏನು, ಇಲ್ಲಿ ಇದು ಮಧ್ಯದ್ದು ಓಪನ್ ಇದೆ, ಇದು ಫಿಲ್ ಇದೆ. ಓಕೆ, ಇಲ್ಲಿ ನಾನು ಜಸ್ಟ್ ಬರೀತೀನಿ ಅದರ್ವೈಸ್. ಅದರ್ವೈಸ್ ಯೋರ್ ಆಪ್ಷನ್ ಇಸ್ ಡಿ. ಅದರ್ವೈಸ್, ಇಲ್ಲ ಅಂದ್ರೆ ಡಿನೂ ಆಗಲ್ಲ. ಈ ತರ ಇದ್ದಾಗ ಏನ್ ಮಾಡಿ, ನಿಮಗೆ ಕ್ಲೋಸೆಸ್ಟ್ ಯಾವ್ದು ಅನ್ಸುತ್ತೆ ಮಾರ್ಕ್ ಮಾಡಿ. ಆಪ್ಷನ್ಸೇ ಕರೆಕ್ಟ್ ಇಲ್ಲ, ಆನ್ಸರೇ ರಾಂಗ್ ಇದ್ದಾಗ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಓಕೆನಾ, ಬಟ್ ಹಾಗೆ ಬಿಡಬೇಡಿ, ದಯವಿಟ್ಟು ಯಾವುದೇ ಕ್ವಶನ್ ಹಾಗೆ ಬಿಡಬೇಡಿ. ನಿಮಗೆ ಯಾವ್ದು ಕ್ಲೋಸೆಸ್ಟ್ ಅನ್ಸುತ್ತೆ ಅದನ್ನ ಮಾರ್ಕ್ ಮಾಡಿ. ಓಕೆ, ನೆಕ್ಸ್ಟ್. ಎಸ್, ಓಕೆ, ಎಸ್. ಈಗ ನೀವು ಇಲ್ಲಿ ಏನ್ ಮಾಡ್ಬೋದು, ಎಲಿಮಿನೇಷನ್ ಮಾಡ್ಕೋಬಹುದು, ಇಲ್ಲ ಆಕ್ಚುಯಲ್ ಆನ್ಸರ್ ಡ್ರಾ ಮಾಡೋಣ. ಈಗ ನೋಡಿ ಟ್ರಯಾಂಗಲ್ ಅಂತೂ ವರ್ಟಿಕಲಿ ಸಿಮೆಟ್ರಿಕಲ್ ಇರುತ್ತೆ, ಟ್ರಯಾಂಗಲ್ ಹಂಗೆ ಉಳಿತು. ಈಗ ಈ ತರ ಒಂದು ನಾನು ಲೈವ್ ಹಾಕೊಂಡು ಇದನ್ನ ಲೆಫ್ಟ್ ರೈಟ್ ಅಂತ ಬರ್ಕೊಂಡ್ರೆ ಮೇಲೆ ಡಾಟ್ ಇದೆ, ಡಾಟ್ ಅಂತೂ ಹಂಗೆ ಉಳಿತು. ಸರ್ಕಲ್ ಸಿಮೆಟ್ರಿಕಲ್ ಇರುತ್ತೆ. ಕೆಳಗಡೆ ಇರೋ ಸರ್ಕಲ್ ಈ ಕಡೆ ಹೋಯ್ತು, ಮೇಲ್ ಈ ಕಡೆ ಇರೋದು ಈ ಕಡೆ ಬಂತು. ಫ್ಲಿಪ್ ಅಂತೂ ಇದೇ ತರ ಆಗುತ್ತೆ, ಸರಿನಾ? ಈಗ ಸ್ವಲ್ಪ ಆರೋಗೆ ದಯವಿಟ್ಟು ಆರೋನ ನೀಟಾಗಿ ಬರ್ಕೊಳ್ಳಿ. ಲೆಫ್ಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಲೆಫ್ಟ್ಗೆ ಈ ಡೈರೆಕ್ಷನ್ ಅಲ್ಲಿ ಒಂದು ಆರೋ ಇದೆ, ಸ್ವಲ್ಪ ಈ ತರ ಡೈರೆಕ್ಷನ್ ಅಲ್ಲಿ ಆರೋ ಇದೆ. ಈ ತರ ಇದು ವರ್ಟಿಕಲಿ ಈ ತರ ಆಗ್ಬೇಕು, ಹೌದಾ? ಅದ್ರ ಫೇಸ್ ಎಲ್ಲಿದೆ, ಫೇಸ್ ಮೇಲೆ ಇದೆ, ಚೂರ್ ಮೇಲೆ ಇದೆ. ಸೊ ಅದು ಚೂರ್ ಸ್ವಲ್ಪ ಈ ತರ ಮೇಲೆ ಬರ್ಬೇಕು, ಕರೆಕ್ಟಾ? ಈಗ ರೈಟ್ ಅಲ್ಲಿ ಇರೋದು ಈ ತರ ಇದೆ, ರೈಟ್ ಅಲ್ಲಿರೋದು ಎಲ್ಲಿ ಹೋಗುತ್ತೆ, ಲೆಫ್ಟ್ ಹೋಗುತ್ತೆ, ಸರಿನಾ? ರೈಟ್ ಅಲ್ಲಿರೋದು ಲೆಫ್ಟ್ ಹೋಗುತ್ತೆ, ಈ ತರ ಕಾಣಿಸುತ್ತೆ. ದಿಸ್ ಶುಡ್ ಬಿ ಯರ್ ಆನ್ಸರ್. ನೋಡೋಣ, ಆಪ್ಷನ್ ಎ ಅಲ್ಲಿ ಇದು ಕರೆಕ್ಟ್ ಇದೆ, ಇದು ಈ ಆರೋ ಕರೆಕ್ಟ್ ಇದೆ. ಇದು ಆರೋದು ಫೇಸ್ ಕರೆಕ್ಟ್ ಇದೆ, ಲೆಫ್ಟ್ ಹೋಗ್ಬೇಕು, ಕರೆಕ್ಟ್ ಇದೆ. ಆದ್ರೆ ಸ್ವಲ್ಪ ಕೆಳಗಡೆ ಹೋಗ್ತಾ ಇದೆ, ಮೇಲ್ ಹೋಗ್ಬೇಕು. ಯಾಕೆ? ಇದು ಮೇಲ್ ಹೋಗ್ತಾ ಇದೆ, ಅದ್ರಲ್ಲಿ ಏನು ಚೇಂಜ್ ಆಗಲ್ಲ, ಈ ಕಡೆ ಇರೋದು ಈ ಕಡೆ ಬರುತ್ತಷ್ಟೇ. ಇದು ಕೆಳಗಡೆ ಹೋಗ್ತಾ ಇದೆ, ಎ ಆಗಲ್ಲ. ಬಿ ಅಲ್ಲಿ ಈ ಆರೋನೇ ಕಂಪ್ಲೀಟ್ ರಾಂಗ್ ಇದೆ. ಸಿ ಅಲ್ಲಿ ಇದು ಎಲ್ಲ ಕಂಪ್ಲೀಟ್ ರಾಂಗ್ ಇದೆ. ಡಿ ಅಲ್ಲೂ ನೋಡಿ, ಡಿ ಅಲ್ಲಿ ಫಸ್ಟ್ ಈ ಕಡೆ ಶೇಡ್ ಆಗ್ಬೇಕು, ಈ ಕಡೆ ಶೇಡ್ ಆಗಿದೆ, ರಾಂಗ್ ಇದೆ, ಯಾವುದು ಆಗ್ಲಿಲ್ಲ. ಓಕೆ, ವಿಚ್ ಇಸ್ ಕ್ಲೋಸೆಸ್ಟ್, ಯಾವುದು ಕ್ಲೋಸೆಸ್ಟ್ ಇರೋದು? ಆಪ್ಷನ್ ಎ ಕ್ಲೋಸೆಸ್ಟ್ ಇರೋದು, ಹೌದಾ? ಎಲ್ಲ ಕರೆಕ್ಟ್ ಇದೆ, ಬರೀ ಈ ಆರೋ ಡೈರೆಕ್ಷನ್ ಕರೆಕ್ಟ್ ಇದೆ, ಸ್ವಲ್ಪ ಈ ಆರೋ ಮೇಲ್ ಹೋಗ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಕ್ಲೋಸೆಸ್ಟ್ ಇಸ್ ಆಪ್ಷನ್ ಎ. ಓಕೆ, ಆವಾಗ ನೀವು ಎ ಮಾಡ್ಬೋದು, ಕ್ಲೋಸೆಸ್ಟ್ ಇಸ್ ಎ. ಓಕೆ, ನೆಕ್ಸ್ಟ್. ಎಸ್, ಈಗ ನೋಡಿ ಇದನ್ನ ಮಿರರ್ ಇಮೇಜ್ ಹಾಕಿದಾಗ ಹೇಗೆ ಕಾಣಿಸುತ್ತೆ. ಎಸ್, ಈ ಮಧ್ಯದಂತೂ ಹಾಗೆ ಉಳಿಯುತ್ತೆ. ಈಗ ಇದನ್ನ ಲೆಫ್ಟ್ ರೈಟ್ ಅಂತ ಬರ್ಕೊಂಡ್ರೆ ಲೆಫ್ಟ್ ರೈಟ್ ಹೋಗುತ್ತೆ, ರೈಟ್ ಲೆಫ್ಟ್ ಬರುತ್ತೆ, ಹೌದಾ? ಸೊ ಈಗ ಯಾವ ತರ ಕಾಣ್ಬೇಕಿದು, ಈ ತರ ಕಾಣ್ಬೇಕು. ಇದು ಫ್ಲಿಪ್ ಆಯ್ತಾ? ಓಕೆ, ಸೊ ಇದು ಆರೋ ಹಂಗೆ ಉಳಿಯುತ್ತೆ. ಎರಡು ಇರೋದು ಈ ಕಡೆ ಬರುತ್ತೆ, ಒಂದ್ ಇರೋದು ಈ ಕಡೆ ಬರುತ್ತೆ, ದಟ್ಸ್ ಇಟ್. ಇದ್ರಲ್ಲಿ ಏನ್ ಜಾಸ್ತಿ ತಲೆ ಹೊಡ್ಕೊಳ್ಳೋಂಥದ್ದು ಏನಿಲ್ಲ. ಆಪ್ಷನ್ ಎ ಆಗಲ್ಲ, ಯಾಕೆ? ಫಸ್ಟ್ ಆರೋ ರಾಂಗ್ ಇದೆ. ಆಪ್ಷನ್ ಬಿ ಆಗುತ್ತಾ? ಆಪ್ಷನ್ ಬಿ ಆಗುತ್ತೆ. ಯಾವ್ದಕ್ಕೂ ಸಿ ನೋಡ್ಕೊಂಡ್ ಬಿಡೋಣ. ಸಿ ಮೇಲ್ಗಡೆದ್ ರಾಂಗ್ ಇದೆ, ಮಧ್ಯದ ಸಾರಿ ಕರೆಕ್ಟ್ ಇದೆ, ಮಧ್ಯದ ರಾಂಗ್ ಇದೆ. ಎರಡು ಇರೋ ಆರೋ ಈ ಕಡೆ ಬರ್ಬೇಕು, ಇದು ರಾಂಗ್ ಇದೆ. ಡಿ ಅಂತೂ ಕಂಪ್ಲೀಟ್ ಆಗಿ ರಾಂಗ್ ಇದೆ, ಹೌದಾ? ಸೊ ನಾವು ಬರ್ದಿರೋ ಫಿಗರ್ ಆಯ್ತು ಅಥವಾ ಎಲಿಮಿನೇಷನ್ ಆಯ್ತು, ಆಪ್ಷನ್ ಬಿ ಆನ್ಸರ್ ಆಗುತ್ತೆ. ಕರೆಕ್ಟ್, ದಿಸ್ ವಾಸ್ ವೆರಿ ಈಸಿ. ಲೆಟ್ ಅಸ್ ಮೂವ್ ಆನ್.
ಎಸ್. ಓಕೆ, ಹಾ, ಈಗ ಸ್ಕ್ವೇರ್ ಹಂಗೆ ಉಳಿತು, ಔಟರ್ ಲೈನ್. ಈಗ ನೋಡಿ ಆರೋ, ಇದು ನಿಮ್ದು ಲೆಫ್ಟ್, ಇದು ನಿಮ್ದು ರೈಟ್ ಅಂತ ಅನ್ಕೊಂಡ್ರೆ ಈ ಲೈನ್ ಅಂತೂ ಹಂಗೆ ಉಳಿತು. ಓಕೆ, ಸೊ ಈ ಕಡೆ ಡಬಲ್ ಲೈನ್ ಈ ಕಡೆ ಬರುತ್ತೆ, ಸರಿನಾ? ಆಮೇಲೆ ಈ ಕಡೆ ಸಿಂಗಲ್ ಬರುತ್ತೆ, ಆಮೇಲೆ ಈ ಕಡೆ ಸಿಂಗಲ್ ಬರುತ್ತೆ, ಈ ಕಡೆ ಡಬಲ್ ಲೈನ್ ಬರುತ್ತೆ, ಡಬಲ್ ಆರೋ ಬರುತ್ತೆ, ಸರಿನಾ? ಇಲ್ಲಿ ಮೇಲೆ ಸ್ಟಾರ್ ಸ್ಟಾರ್ ತರಾನೇ ಉಳಿಯುತ್ತೆ, ಅದೇನ್ ಸಿಮೆಟ್ರಿಕ್ ಇದೆ ನೋಡ್ಬೋದು. 1 2 3 4 5 5 ಪೆಟಲ್ಸ್ ಇರೋದಿದೆ, ಅದು ಹಾಗೆ ಉಳಿಯುತ್ತೆ. ಈಗ ಸರ್ಕಲ್ ಈ ಕಡೆ ಬರಬೇಕು, ಸ್ಕ್ವೇರ್ ಈ ಕಡೆ ಬರಬೇಕು. ಎಸ್, ಯಾವ ತರ ಇದೆ? ಆಪ್ಷನ್ ಎ ಕರೆಕ್ಟ್ ಆಗುತ್ತಾ? ಎಸ್, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಯಾವ್ದಕ್ಕೂ ನೋಡ್ಕೊಂಡ್ ಬಿಡೋಣ. ಬಿ ಅಲ್ಲಿ ಏನ್ ರಾಂಗ್ ಇದೆ? ಸ್ಕ್ವೇರ್ ಮತ್ತು ಸರ್ಕಲ್ ಫ್ಲಿಪ್ ಆಗಿಲ್ಲ. ಸಿ ಯಲ್ಲೂ ಕರೆಕ್ಟ್ ಇದೆ. ಡಿ ಅಲ್ಲಿ ಆರೋಸ್ ರಾಂಗ್ ಇದೆ. ಆರೋ ಓಕೆ, ಒಂದು ಇದ್ದಲ್ಲಿ ಎರಡು, ಎರಡು ಇದ್ದಲ್ಲಿ ಒಂದು, ಅದು ರಾಂಗ್ ಇದೆ. ಈಗ ಎ ಮತ್ತೆ ಸಿ ಅಲ್ಲಿ ಏನ್ ಡಿಫರೆನ್ಸ್ ಇದೆಯಾ? ಮೈನ್ಯೂಟ್ ಡಿಫರೆನ್ಸ್ ಏನಾದ್ರು ಇಲ್ಲ. ಎ ಮತ್ತೆ ಸಿ ಎರಡು ಆಗುತ್ತೆ. ಕರೆಕ್ಟ್? ಎ ಅಂಡ್ ಸಿ ಬೋತ್ ಆರ್ ಕರೆಕ್ಟ್ ಫಾರ್ ದಿಸ್. ಎಸ್, ನೆಕ್ಸ್ಟ್. ಎಸ್, ಈಗ ನೋಡಿ ಮಧ್ಯದಲ್ಲಿ ಏನಿದೆ? ಸರ್ಕಲ್ ಇದೆ. ಸರ್ಕಲ್ ವರ್ಟಿಕಲಿ ಸಿಮೆಟ್ರಿಕೆ ಇರುತ್ತೆ. ಸೊ ಮಧ್ಯದ ಸರ್ಕಲ್ ಹಂಗೆ ಉಳಿತು. ಈಗ ನೋಡಿ ಮಧ್ಯದಲ್ಲಿ ಆರೋ ಇದೆ, ಎಕ್ಸಾಕ್ಟ್ ಮಧ್ಯದಲ್ಲಿದೆ. ಸೊ ಮಧ್ಯದಲ್ಲಿರೋದು ಹಾಗೆ ಫ್ಲಿಪ್ ಆದ್ರೂ ಕೂಡ ಹಾಗೆ ಉಳಿಯುತ್ತೆ. ಓಕೆ, ಸೊ ಈ ಕಡೆ ಇರೋದು ಇದು ನಿಮ್ದು ಲೆಫ್ಟ್ ರೈಟ್ ಆದ್ರೆ ಲೆಫ್ಟ್ ಆರೋ ರೈಟ್ ಹೋಯ್ತು, ರೈಟ್ ಆರೋ ಲೆಫ್ಟ್ ಬಂತು, ಸರಿನಾ? ಈ ಲೈನ್ಸ್ ಅಂತೂ ಹಂಗೆ ಉಳಿಯುತ್ತೆ. ಜಸ್ಟ್ ಲೆಫ್ಟ್ ಇರೋದು ರೈಟ್ ಹೋಗುತ್ತೆ. ಲೆಫ್ಟ್ಗೆ ಏನಿದೆ? ಸರ್ಕಲ್ ಇದೆ, ಸರ್ಕಲ್ ಈ ಕಡೆ ಹೋಯ್ತು. ಕೆಳಗಡೆ ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಈ ಕಡೆ ಹೋಯ್ತು. ಅದೇ ತರ ರೈಟ್ ಸ್ಕ್ವೇರ್ ಲೆಫ್ಟ್ ಬಂತು, ರೈಟ್ ಸರ್ಕಲ್ ಲೆಫ್ಟ್ ಬಂತು. ಹೌದಾ? ಎಲ್ಲೆಲ್ಲಿದೆ? ಆಪ್ಷನ್ ಎ ಅಲ್ಲಿ ಕೆಳಗಡೆ ರಾಂಗ್ ಇದೆ, ಈ ಸ್ಕ್ವೇರ್ ಮತ್ತೆ ಇದು ರಾಂಗ್ ಇದೆ. ಬಿ ಅಲ್ಲಿ ಬಿ ಕರೆಕ್ಟ್ ಇದೆ. ಸಿ ಅಲ್ಲಿ ಕೆಳಗಡೆ ಎರಡು ಸ್ಕ್ವೇರ್ ಇದಾವೆ, ರಾಂಗ್ ಆಗುತ್ತೆ. ಡಿ ಅಲ್ಲಿ ಮೇಲ್ಗಡೆ ಇರ್ತು ಫ್ಲಿಪ್ ಆಗಿಲ್ಲ, ಪ್ಲಸ್ ಕೆಳಗಡೆ ಎರಡು ಸರ್ಕಲ್ ಇದಾವೆ, ರಾಂಗ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಏನಾಯ್ತು? ಆಪ್ಷನ್ ಬಿ ಇಸ್ ಯೋರ್ ಆನ್ಸರ್. ಎಸ್, ವೆರಿ ಗುಡ್. ದೋಸ್ ಹೂ ಹ್ಯಾವ್ ಆನ್ಸರ್ಡ್ ಆಪ್ಷನ್ ಬಿ ಕರೆಕ್ಟ್. ಎಸ್, ನೆಕ್ಸ್ಟ್. ನೋಡಿ, ಬಿ ಕೇರ್ಫುಲ್. ಎಸ್, ಈಗ ಏನೇನಿದೆ? ಈ ತರ ಒಂದ್ ಎರಡು ಇದಾವೆ ಆರೋ ತರ. ಈಗ ನಿಮ್ದು ಲೆಫ್ಟ್ ಆರೋ ರೈಟ್ ಹೋಗ್ಬೇಕು, ಪ್ಲಸ್ ಫ್ಲಿಪ್ ಆಗ್ಬೇಕು, ಕರೆಕ್ಟ್ ಅಲ್ವಾ? ಸೊ ಇದು ಹೇಗ್ ಕಾಣಿಸುತ್ತೆ? ಫಸ್ಟ್ ಇದು ಈ ತರ ಆಗ್ಬೇಕು, ಇದು ಈ ತರ ಆಗ್ಬೇಕು, ಕರೆಕ್ಟಾ? ಈ ತರ ಝೆಡ್ ತರ ಇರೋದು ಈ ಕಡೆ ಝೆಡ್ ಆಗ್ಬೇಕು. ನೆಕ್ಸ್ಟ್ ಆರೋ ಫ್ಲಿಪ್ ಆದ್ರೆ ಏನಾಗುತ್ತೆ? ಆರೋ ಕೂಡ ಫ್ಲಿಪ್ ಆದ್ರೂ ಹೆಂಗ್ ಕಾಣಿಸುತ್ತೆ? ಲೆಫ್ಟ್ ಈ ತರ ಇರೋದು ಈ ತರ ಆಗುತ್ತೆ, ಹೌದಾ? ಲೆಫ್ಟ್ಗೆ ಈ ಡೈರೆಕ್ಷನ್ ಅಲ್ಲಿ ಇರೋದು ಈ ಡೈರೆಕ್ಷನ್ ಅಲ್ಲಿ ಆಗುತ್ತೆ. ಅಂದ್ರೆ ಯಾವ ತರ ಆಯ್ತು? ಈ ತರ ಆಯ್ತು. ರೈಟ್ ಈ ತರ ಇರೋದು ಈ ತರ ಆಗುತ್ತೆ, ರೈಟ್ ಲೆಫ್ಟ್ ಬರುತ್ತೆ, ಲೆಫ್ಟ್ ರೈಟ್ ಹೋಗುತ್ತೆ. ಓಕೆ, ನಾವು ಬಿ ವೆರಿ ಕೇರ್ಫುಲ್. ಇಲ್ಲಿ ಮೇಲೆ ಒಂದ್ ಸೆಕೆಂಡ್, ಐ ಜಸ್ಟ್ ಇರೇಸ್ ದಿಸ್. ಈಗ ಇದ್ರಲ್ಲಿ ಎಲಿಮಿನೇಷನ್ ಪ್ರಕಾರ ಸ್ವಲ್ಪ ನೋಡೋಣ ಯಾವ್ದಾಗುತ್ತೆ. ಎ ಅಂತೂ ಆಗಲ್ಲ, ಝೆಡ್ ಆಕಾರದಲ್ಲಿರೋದು ಫ್ಲಿಪ್ ಆಗಿಲ್ಲ, ಬಿನೂ ಆಗಲ್ಲ, ಸಿ ಇದೆ, ಡಿ ಇದೆ. ಓಕೆ, ಈಗ ಸಿ ನಲ್ಲಿ ಆರೋ ರಾಂಗ್ ಇದೆ, ಸಿ ಆಗಲ್ಲ, ಡಿ ಆಗುತ್ತೆ. ಅಫ್ಕೋರ್ಸ್ ಝೆಡ್ ಆಕಾರ ಇರೋದು ಕರೆಕ್ಟ್ ಇದೆ, ಆರೋನು ಕರೆಕ್ಟ್ ಇದೆ. ಎಲಿಮಿನೇಷನ್ ಪ್ರಕಾರ ಇದು ಕರೆಕ್ಟ್ ಆಯ್ತು, ಹೌದಾ? ಸೊ ಯು ಕ್ಯಾನ್ ಸ್ಟಾಪ್ ಹಿಯರ್. ಎಲಿಮಿನೇಷನ್ ಪ್ರಕಾರ ಒಂದೇ ಉಳಿದ್ಮೇಲೆ ಅಫ್ಕೋರ್ಸ್ ದಟ್ ವಿಲ್ ಬಿ ಆನ್ಸರ್. ಆದ್ರೂ ಯಾವ್ದಕ್ಕೂ ಮೇಲ್ಗಡೆ ಇರೋದು ನಾನು ಹೇಳ್ಬಿಡ್ತೀನಿ. ಮೇಲ್ಗಡೆ ಈ ತರ ಎರಡು ಲೈನ್ ಇದಾವೆ, ಹೌದಾ? ಮೇಲೆ ಡಿಸ್ಟೆನ್ಸ್ ನೋಡ್ಕೊಳ್ಳಿ ಯಾವ ತರ ಇದೆ. ಈಗ ಒಂದ್ ನೆನ್ಪಿಟ್ಕೊಳ್ಳಿ, ಮಿರರ್ ಇಮೇಜಸ್ ನಲ್ಲಿ ಡಿಸ್ಟೆನ್ಸ್, ಲೆಂತ್, ಸೈಜ್ ಚೇಂಜ್ ಆಗಲ್ಲ. ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಒಂದು ಮಿರರ್ ಇಮೇಜ್ ಅಲ್ಲಿ? ಓಕೆ, ಈ ಕಡೆ ಒಂದು ಈ ಔಟರ್ ಲೈನ್ ಇಂದ ಎಷ್ಟು ಡಿಸ್ಟೆನ್ಸ್ ಇದ್ರೆ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಎಷ್ಟು ಗಾತ್ರ ಇರುತ್ತೆ, ಗಾತ್ರನೂ ಅಷ್ಟೇ ಇರುತ್ತೆ, ಅದು ಯಾವುದು ಚೇಂಜ್ ಆಗಲ್ಲ, ಸರಿನಾ? ಈಗ ನೋಡಿ ಈ ತರ ಲೆಂತ್ ಇದೆ.
ಫಸ್ಟ್ ಈ ತರ ಸ್ಟಾರ್ಟ್ ಆಗಿ ಸೆಕೆಂಡ್ ಈ ತರ ಸ್ಟಾರ್ಟ್ ಆಗ್ತಾ ಇದೆ. ಅದು ಫ್ಲಿಪ್ ಆದಾಗ ಹೆಂಗ್ ಆಗ್ಬೇಕು? ಈ ತರ ಆಗ್ಬೇಕು. ಕರೆಕ್ಟ್ ಅಲ್ವಾ? ಡಿ ಅಲ್ಲಿ ಆ ತರ ಇದೆಯಾ? ಎಸ್, ಆ ತರ ಇದೆ. ಅದೇ ಕೆಳಗಡೆ ಇರೋ ಫಿಗರ್ ಈ ತರ ಇದೆ. ಓಕೆ, ಅದು ಫ್ಲಿಪ್ ಆದಾಗ ಹೆಂಗಾಗ್ಬೇಕು? ಈ ತರ ಆಗ್ಬೇಕು. ಡಿ ಅಲ್ಲಿ ಆ ತರ ಇದೆಯಾ? ಹೌದು, ಆ ತರ ಇದೆ. ಓಕೆ, ಸೊ ನಾನು ಯಾಕೆ ಎರಡು ಮಾಡಿ ತೋರಿಸ್ದೆ ಅಂದ್ರೆ, ಬಿಕಾಸ್ ಏನೋ ಆಪ್ಷನ್ ಅಲ್ಲಿ ಸಿಮಿಲರ್ ಎರಡು ಆಪ್ಷನ್ ಇದ್ರೆ ಮತ್ತೆ ಅದರಲ್ಲಿ ನೀವು ಎಲಿಮಿನೇಟ್ ಮಾಡ್ಬೇಕಲ್ವಾ? ಇದು ಕೂಡ ಝೆಡ್ ಇದ್ದು ಇದು ಕೂಡ ಝೆಡ್ ಇದ್ದು ಎಲಿಮಿನೇಟ್ ಪ್ರಕಾರ ಇಲ್ಲಿ ಆಯ್ತು, ತೊಂದರೆ ಇಲ್ಲ. ಬಟ್ ಎರಡು ಉಳ್ಕೊಂಡು ಎರಡು ಸೇಮ್ ಇದ್ರೆ ನೆಕ್ಸ್ಟ್ ಫಿಗರ್ ಹೋಗ್ಬೇಕಲ್ವಾ? ಸೊ ಆವಾಗ ಈ ನೆಕ್ಸ್ಟ್ ಫಿಗರ್ ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಈ ತರ ಇರೋದು ಫ್ಲಿಪ್ ಆದಾಗ ಡಿಸ್ಟೆನ್ಸ್ ಈ ತರ ಆಯ್ತು, ಈ ತರ ಇರೋದು ಈ ತರ ಆಯ್ತು. ಓಕೆ, ಆಮೇಲೆ ಎಕ್ಸಾಕ್ಟ್ ಆಪ್ಷನ್ ಡಿ ಅಲ್ಲಿ ಆಗಿದೆ, ಆಪ್ಷನ್ ಡಿ ಆಗುತ್ತೆ. ಎಸ್, ನೆಕ್ಸ್ಟ್. ಎಸ್, ಇಲ್ಲಿ ಕ್ವಶನ್ ಫಿಗರ್ ಇದೆ, ಇಲ್ಲಿ ಆನ್ಸರ್ ಫಿಗರ್ ಇದೆ. ನೋಡೋಣ. ಫಸ್ಟ್ ಈ ಔಟರ್ ಲೈನು ಸ್ಕ್ವೇರ್ ಇದೆ, ಸಿಮೆಟ್ರಿಕಲಿ ಇರುತ್ತೆ, ವರ್ಟಿಕಲಿ ಹಂಗೆ ಉಳಿಯುತ್ತೆ. ಓಕೆ, ಈಗ ಮಧ್ಯದಲ್ಲಿರೋ ಡಯಾಗನಲ್ ಯಾವ ತರ ಇದೆ, ಯಾವ ಡೈರೆಕ್ಷನ್ ಇದೆ, ಅದು ಫ್ಲಿಪ್ ಆದಾಗ ಹೇಗಾಗ್ಬೇಕು? ಈ ತರ ಆಗ್ಬೇಕು, ಸರಿನಾ? ಈಗ ಇದು ನಿಮ್ದು ಲೆಫ್ಟ್, ಇದು ನಿಮ್ದು ರೈಟ್ ಅಂತ ಅನ್ಕೊಂಡ್ರೆ ಲೆಫ್ಟ್ ಗಿರೋ ಸರ್ಕಲ್ ರೈಟ್ ಹೋಗ್ಬೇಕು, ರೈಟ್ ಗಿರೋ ಆರೋ ಲೆಫ್ಟ್ ಬರ್ಬೇಕು, ಆಮೇಲೆ ಈ ತರ ಇರೋ ಆರೋ ಈ ತರ ಆಗ್ಬೇಕು. ಹೌದಾ? ಸೊ ಈ ತರ ನಿಮ್ದು ಫಿಗರ್ ಬರ್ಬೇಕು. ಈ ತರ ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಸಿ, ಮೂರಲ್ಲಿ ಇದೆ. ಸೊ your ಆನ್ಸರ್ ಇಸ್ ಆಪ್ಷನ್ 3. ಓಕೆ, ಆಕ್ಚುಲಿ ಆಪ್ಷನ್ 3 ಕೂಡ ರಾಂಗ್ ಆಗುತ್ತೆ. ಯಾಕಂದ್ರೆ ನಾನು ನಿಮ್ಗೆ ಹೇಳ್ದೆ ಸೈಜು, ಲೆಂತ್, ಡಿಸ್ಟೆನ್ಸು ಒಂದೇ ಇರಬೇಕು. ಕ್ವೆಶನ್ ಅಲ್ಲಿ ಆರೋ ಲೈನ್ಗೆ ಟಚ್ ಆಗ್ತಾ ಇಲ್ಲ, ಆದ್ರೆ ಇಲ್ಲಿ ಟಚ್ ಆಗ್ತಾ ಇದೆ. ಬಟ್ ಯು ಶುಡ್ ಆಲ್ವೇಸ್ ಮಾರ್ಕ್ ವಿಚ್ ಇಸ್ ಕ್ಲೋಸೆಸ್ಟ್. ಇಲ್ಲಿ 1 ಅಂತೂ ರಾಂಗ್ ಇದೆ, 2 ಕಂಪ್ಲೀಟ್ ರಾಂಗ್ ಇದೆ, 4 ಕೂಡ ಕಂಪ್ಲೀಟ್ ರಾಂಗ್ ಇದೆ. ಸೊ ಕ್ಲೋಸೆಸ್ಟ್ ಇಸ್ ಆಪ್ಷನ್ 3. ಓಕೆ, ಇಲ್ಲ ನಾವು ಆಕ್ಚುಯಲ್ ಗಾತ್ರ ಪ್ರಕಾರ ಮಾತಾಡಕ್ ಹೋದ್ರೆ ಇದು ಕೂಡ ರಾಂಗ್ ಆಗುತ್ತೆ. ದ ಆರೋ ಶುಡ್ ನಾಟ್ ಟಚ್, ಬಟ್ ಸ್ಟಿಲ್ ಕ್ಲೋಸೆಸ್ಟ್ ಇಸ್ ಆಪ್ಷನ್ 3. ಓಕೆ, ನೆಕ್ಸ್ಟ್. ಎಸ್, ಇಲ್ಲಿ ನೋಡಿ ಫಿಗರು ಇದೆ, ಅಲ್ಫಾಬೆಟು ಇದೆ, ವೆರಿ ಕೇರ್ಫುಲಿ. ಈಗ ಮಧ್ಯದಲ್ಲಿ ಕ್ಯೂಬ್ ಇದೆ, ಕ್ಯೂಬ್ ತರ ಇದೆ. ಈಗ ನೀವು ಇದಕ್ಕೆ ವರ್ಟಿಕಲ್ ಲೈನ್ ಹಾಕೊಂಡ್ರೆ ಅದು ಆ ತರನೇ ಉಳಿಯುತ್ತೆ, ತೊಂದರೆ ಇಲ್ಲ. ಯಾಕಂದ್ರೆ ಎರಡು ಕಡೆ ನಾನು ಲೈನ್ ಹಾಕಿದಾಗ ನೀವು ನೋಡ್ಬೋದು ಲೆಫ್ಟ್ ರೈಟ್ ಸಿಮೆಟ್ರಿಕಲ್ ಫಿಗರ್ ಇದೆ. ಲೆಫ್ಟ್ ಯಾವ ತರ ಇದೆ ಅದೇ ತರ ಫಿಗರ್ ರೈಟ್ ಇದೆ. ಸೊ ಹಾಗಾಗಿ ಇದು ಸಿಮೆಟ್ರಿಕಲ್ ಇದ್ದಿದ್ರಿಂದ ಫಿಗರ್ ಮಾತ್ರ ಹಾಗೆ ಉಳಿಯುತ್ತೆ. ನೆಕ್ಸ್ಟ್, ಲೆಫ್ಟ್ ಇರೋದು ರೈಟ್ ಬರ್ಬೇಕು, ರೈಟ್ ಇರೋದು ಲೆಫ್ಟ್ ಬರ್ಬೇಕು. ಓಕೆ, ಮಧ್ಯದಲ್ಲಿ ಎ ಅಂತೂ ಅಲ್ಲೇ ಉಳಿಯುತ್ತೆ. ಎ ಕೂಡ ಸಿಮೆಟ್ರಿಕಲ್ ಇರುತ್ತೆ, ವರ್ಟಿಕಲಿ ಫ್ಲಿಪ್ ಆದ್ರೂ ಹಂಗೆ ಕಾಣಿಸುತ್ತೆ. ಈಗ ಸಿ ಲೆಫ್ಟ್ ಹೋಗ್ಬೇಕು, ಅಷ್ಟೇ ಅಲ್ಲದೆ ಫ್ಲಿಪ್ ಆಗ್ಬೇಕು. ಹೌದಾ? ಸೊ ಇದು ಸಿ ಆಯ್ತು. ಬಿ ರೈಟ್ ಬರಬೇಕು, ಅಷ್ಟೇ ಅಲ್ಲದೆ ಫ್ಲಿಪ್ ಆಗ್ಬೇಕು. ಕರೆಕ್ಟ್ ಅಲ್ವಾ? ಸೊ ಈ ತರ ಬರ್ಬೇಕು ನಿಮ್ದು ಆನ್ಸರ್. ನೋಡೋಣ. ಆಪ್ಷನ್ ಎ ಅಲ್ಲಿ ಎ ಬಿ ಕರೆಕ್ಟ್ ಇದೆ, ಸಿ ಫ್ಲಿಪ್ ಆಗಿಲ್ಲ, ಆಪ್ಷನ್ 1 ಆಗಲ್ಲ. ಬಿ ಆಗುತ್ತಾ? ಎ ಕರೆಕ್ಟ್ ಇದೆ, ಸಿ ಕರೆಕ್ಟ್ ಇದೆ, ಬಿ ಫ್ಲಿಪ್ ಆಗಿಲ್ಲ, ಇದು ಕೂಡ ಆಗಲ್ಲ. ಈಗ ಆಪ್ಷನ್ 3 ಅಲ್ಲಿ ಆಪ್ಷನ್ 3 ಕರೆಕ್ಟ್ ಇದೆ, ಡಿ ನೋಡ್ಕೊಂಡ್ ಬಿಡೋಣ. ಏನು? ಹಾ, ಆಪ್ಷನ್ 4 ಅಲ್ಲಿ ಏನ್ ರಾಂಗ್ ಇದೆ? ಈ ಕಡೆ ಬಿ ಬಂದಿದೆ, ಈ ಕಡೆ ಸಿ ಬಂದಿದೆ. ನೋ, ಈ ಕಡೆ ಸಿ ಬಂದು ಆ ಕಡೆ ಬಿ ಬರಬೇಕು. ಎಸ್, ಸೊ ಇದಕ್ಕೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ 3 ಇಸ್ ಯೋರ್ ಆನ್ಸರ್. ಕರೆಕ್ಟ್ ಅಲ್ವಾ? ನೆಕ್ಸ್ಟ್. ಎಸ್, ವೆರಿ ಇಂಪಾರ್ಟೆಂಟ್. ನೋಡಿ ಫಿಗರ್ ಹೇಗಿದೆ. ಒಂದು ಹೆಕ್ಸಾಗಾನ್ ತರ ಇದೆ. ನಾನು ಇಲ್ಲಿ ಮಧ್ಯದಲ್ಲಿ ಲೈನ್ ಹಾಕಿದಾಗ ಇದನ್ನ ಲೆಫ್ಟ್ ರೈಟ್ ಅಂತ ಬರ್ಕೊಂಡ್ರೆ ಲೆಫ್ಟ್ ಪೋರ್ಷನ್ ಆಫ್ ಹೆಕ್ಸಾಗಾನ್, ರೈಟ್ ಪೋರ್ಷನ್ ಆಫ್ ಹೆಕ್ಸಾಗಾನ್ ಸಿಮೆಟ್ರಿಕ್ ಇದೆ. ಸೊ ಫ್ಲಿಪ್ ಆದಾಗ್ಲೂ ಕೂಡ ಇದು ಹೀಗೆ ಉಳಿಯುತ್ತೆ. ಕರೆಕ್ಟಾ? ಲೆಫ್ಟ್ ರೈಟ್, ರೈಟ್ ಲೆಫ್ಟ್ ಬಂದ್ರೂ ಕೂಡ ಇದು ಹೀಗೆ ಉಳಿಯುತ್ತೆ. ಓಕೆ, ನೆಕ್ಸ್ಟ್. ಈಗ ರೈಟ್ ಇರೋದೆಲ್ಲ ಲೆಫ್ಟ್ ಬರ್ಬೇಕು, ಲೆಫ್ಟ್ ಇರೋದೆಲ್ಲ ರೈಟ್ ಹೋಗ್ಬೇಕು, ಸರಿನಾ? ಸೊ ರೈಟ್ಗೆ ಒಂದು ವರ್ಟೆಕ್ಸ್ ಇಂದ ಒಂದು ವರ್ಟೆಕ್ಸ್ ಜಾಯಿನ್ ಮಾಡಿದ್ದಾರೆ, ಅದು ಈ ಕಡೆ ಬರ್ಬೇಕು, ಈ ತರ ವರ್ಟೆಕ್ಸ್. ಹೌದಾ? ಈಗ ಲೆಫ್ಟ್ ನಲ್ಲಿ ಒಂದು ಅಪೋಸಿಟ್ ವರ್ಟೆಕ್ಸ್ ಜಾಯಿನ್ ಮಾಡಿದ್ದಾರೆ, ಈ ತರ. ಅದ್ ಯಾವ ತರ ಆಗುತ್ತೆ? ಈ ತರ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಎಲ್ಲಿ ಈ ತರ ಬರ್ಬೇಕು. ನೆಕ್ಸ್ಟ್, ಲೆಫ್ಟ್ಗೆ ಒಂದು ಲೈನ್ ಇದೆ,
ಮೇಲ್ ಹೋಗ್ತಾ ಇದೆ, ಈ ತರ ಅದು ಈ ತರ ಆಗ್ಬೇಕು. ಎಲ್ಲಿ ಹೋಗ್ಬೇಕಿದು? ಈ ತರ ಹೋಗ್ಬೇಕು. ಸೊ ಎಲ್ಲಿದೆ ಈ ತರ ಫಿಗರ್? ಈಗ ನೋಡಿ, ಆಪ್ಷನ್ 1 ಅಲ್ಲಿ ಇದೇನ್ ಸ್ಮಾಲ್ ಒಂದು ಟ್ರಯಾಂಗಲ್ ತರ ಸೆಗ್ಮೆಂಟ್ ಬರ್ಬೇಕಲ್ಲ, ಈ ಕಡೆ ಈ ಲೆಫ್ಟ್ ಇದಕ್ ಬರ್ಬೇಕು, ರೈಟ್ ಉಳ್ಕೊಂಡಿದೆ. 2 ಕೂಡ ರಾಂಗು. ಓಕೆ, 3 ಅಲ್ಲಿ ಟ್ರಯಾಂಗಲ್ ಕರೆಕ್ಟ್ ಇದೆ, ಆದ್ರೆ ಈ ಲೈನ್ ತಪ್ಪಾಗಿದೆ. ಯಾವುದು? ಈ ಚಿಕ್ಕ ಲೈನ್ ಇದೆಯಲ್ಲ, ಕೆಳಗಡೆ ಬರಲ್ಲ, ವರ್ಟಿಕಲಿ ಫ್ಲಿಪ್ ಆಗ್ಬೇಕು. ಈ ಕಡೆಯಿಂದ ಈ ಕಡೆ ಹೋಗ್ಬೇಕಷ್ಟೇ, ಅದು ಕೆಳಗಡೆ ಬಂದಿದೆ. 3 ಕೂಡ ಆಗಲ್ಲ. 4 ಆಗುತ್ತಾ? ಎಸ್, ಆ ಸ್ಮಾಲ್ ಟ್ರಯಾಂಗಲ್ ಪೋರ್ಷನ್ ಕರೆಕ್ಟ್ ಇದೆ, ಆ ವರ್ಟೆಕ್ಸ್ ಕರೆಕ್ಟ್ ಇದೆ, ಈ ವರ್ಟೆಕ್ಸ್ ಇಂದ ಈ ವರ್ಟೆಕ್ಸ್ ಇದು ಕರೆಕ್ಟ್ ಇದೆ, ಈ ಲೈನ್ ಕೂಡ ಕರೆಕ್ಟ್ ಇದೆ. ಹಾಗಾದ್ರೆ ಇದಕ್ಕೆ ಏನಾಯ್ತು ಆನ್ಸರ್? ಆಪ್ಷನ್ 4. ಎಸ್, ವೆರಿ ಗುಡ್. ಎಸ್, ನೆಕ್ಸ್ಟ್. ವೆರಿ ಈಸಿ, ತುಂಬಾ ಅಂದ್ರೆ ತುಂಬಾ ಈಸಿ. ಮಧ್ಯದಲ್ಲಿ ಏನಿದೆ? ಟ್ರಯಾಂಗಲ್ ಇದೆ. ಟ್ರಯಾಂಗಲ್ಗೆ ನೀವು ಲೈನ್ ಹಾಕೊಂಡ್ರೆ ಟ್ರಯಾಂಗಲ್ ಯಾವಾಗ್ಲೂ ಈ ತರ, ಇದು ಇಲ್ಲಿ ಇಲ್ಲಿ ಈ ಟ್ರಯಾಂಗಲ್ ಸಿಮೆಟ್ರಿಕಲ್ ಇದೆ, ಮಧ್ಯದಲ್ಲಿ ಲೈನ್ ಕೂಡ ಹೀಗೆ ಇರುತ್ತೆ. ಇದು ನೀವು ಲೆಫ್ಟ್ ರೈಟ್ ಅಂತ ಅನ್ಕೊಂಡ್ರೆ ಲೆಫ್ಟ್ ಇರೋ ಫಿಗರ್ ರೈಟ್ ಹೋಗ್ಬೇಕು. ಸೊ ಈ ತರ ಹೋಗುತ್ತೆ, ಆ ಕಡೆ ಇರೋದು ಈ ಕಡೆ ಬರ್ಬೇಕು ಅಷ್ಟೇ. ಇದು ಈ ತರ ಆಯ್ತು, ಇದು ಈ ತರ ಆಯ್ತು. ದಟ್ಸ್ ಇಟ್. ಆಪ್ಷನ್ ಎ ಕರೆಕ್ಟ್ ಆಗುತ್ತಾ? ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೋಡೋಣ ಯಾವ್ದಕ್ಕೂ. ಡಿ ಅಲ್ಲಿ, ಸಾರಿ ಬಿ ಅಲ್ಲಿ ಅದು ಚಿತ್ರ ಆ ಕಡೆ ಹೋಗಿಲ್ಲ. 3 ಅಲ್ಲಿ ಏನ್ ರಾಂಗ್ ಇದೆ? ಆಲ್ಮೋಸ್ಟ್ ಸೇಮ್ ಇದೆ. 3 ಅಲ್ಲಿ ಮಧ್ಯದಲ್ಲಿರೋ ವಿ ರಾಂಗ್ ಇದೆ, ಹೌದಾ? ಫ್ಲಿಪ್ ಆಗಲ್ಲ, ಹಾರಿಜಾಂಟಲಿ ಫ್ಲಿಪ್ ಆಗಲ್ಲ, ವರ್ಟಿಕಲಿ ಫ್ಲಿಪ್ ಆಗುತ್ತೆ. ಅದು ವಿ ಹಂಗೆ ಸರಿ, ಈ ತರ ಇರೋ ಶೇಪ್ ಹಂಗೆ ಉಳ್ಕೊಳ್ಳುತ್ತೆ, ಅದಕ್ಕೆ ಇದಾಗ್ಲಿಲ್ಲ. 4 ಅಲ್ಲೂ ಕೂಡ ಅದೇ ಪ್ರಾಬ್ಲಮ್, ಇದು ಉಲ್ಟಾ ಇದೆ, ಇದು ಉಲ್ಟಾ ಇದೆ, ಉಲ್ಟಾ ಆಗಲ್ಲ. ಓಕೆ, ಎಸ್. ಸೊ ಫಾರ್ ದಿಸ್ ದ ಆನ್ಸರ್ ಇಸ್ ಆಪ್ಷನ್ 1, ಫಸ್ಟ್ ಆಪ್ಷನ್. ಎಸ್. ಎನಿ ಡೌಟ್ಸ್ ಟು ಎನಿವನ್? Sorry, 1 second. Yes, next. So ಕ್ವಶನ್ ಫಿಗರ್ ನೋಡ್ಕೊಳ್ಳಿ, ಆನ್ಸರ್ ಫಿಗರ್ಸ್ ನೋಡ್ಕೊಳ್ಳಿ. ಕ್ವಶನ್ ಫಿಗರ್ ಕೆಳಗಡೆ ಏನಿದೆ? ಟ್ರಯಾಂಗಲ್ ಇದೆ. ಟ್ರಯಾಂಗಲ್ಗೆ ಲೈನ್ ಹಾಕಿದ್ರೆ ನೋಡ್ಬೋದು, ಈ ಟ್ರಯಾಂಗಲ್ ಲೆಫ್ಟ್ ರೈಟ್ ಎಕ್ಸಾಕ್ಟ್ ಸೇಮ್ ಇದೆ, ಸಿಮೆಟ್ರಿಕಲ್ ಇದೆ. ಹಾಗಾದ್ರೆ ಈ ಟ್ರಯಾಂಗಲ್ ಹಂಗೆ ಉಳಿತು. ಓಕೆ, ನೆಕ್ಸ್ಟ್. ಇದು ಲೈನ್ ಫ್ಲಿಪ್ ಆದ್ರೂ ಹಂಗೆ ಕಾಣಿಸುತ್ತೆ, ಮಧ್ಯದಲ್ಲಿ ಎಕ್ಸಾಕ್ಟ್ ಮಧ್ಯದಲ್ಲಿ ಲೈನ್ ಇರೋದ್ರಿಂದ ಎಕ್ಸಾಕ್ಟ್ ಮಧ್ಯದಲ್ಲೇ ಉಳ್ಕೊಳ್ಳುತ್ತೆ, ತೊಂದ್ರೆ ಇಲ್ಲ. ಈಗ ಒಂದು ಅಲ್ಟಿಟ್ಯೂಡ್ ತರ ಏನೋ ಒಂದು ಲೈನ್ ತಗೊಂಡಿದ್ದಾರೆ. ಎಸ್, ಓಕೆ. ಸೊ ಈ ತರ ಇದೆ ನಿಮ್ದು ಲೈನ್, ಈ ತರ ಇದ್ದಿದ್ದು ಲೆಫ್ಟ್ ಇಂದ ರೈಟ್ ಹೋಗಿ ವರ್ಟಿಕಲಿ ಫ್ಲಿಪ್ ಆದ್ರೆ ಈ ತರ ಆಗ್ಬೇಕು, ಹೌದಾ? ಸೊ ಇಲ್ಲಿ ರೈಟ್ ಅಲ್ಲಿ ವರ್ಟೆಕ್ಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಲೆಫ್ಟ್ಗೆ ಸೈಡ್ ಮೇಲೆ ಇಂಟರ್ಸೆಕ್ಟ್ ಆಗ್ತಾ ಇದೆ. ಹಾಗಾದ್ರೆ ನಿಮ್ದು ವರ್ಟೆಕ್ಸ್ ಇಂದ ಸ್ಟಾರ್ಟ್ ಆಗ್ಬೇಕು, ಎಲ್ಲಿ? ಲೆಫ್ಟ್ ವರ್ಟೆಕ್ಸ್ ಸ್ಟಾರ್ಟ್ ಆಗಿ ರೈಟ್ ಸೈಡ್ ಮೇಲೆ ಹೋಗಿ ಕುಂತ್ಕೋಬೇಕು, ಈ ತರ. ಕರೆಕ್ಟ್ ಅಲ್ವಾ? ಸೊ ರೈಟ್ ವರ್ಟೆಕ್ಸ್ ಸ್ಟಾರ್ಟ್ ಆಗಿ ಲೆಫ್ಟ್ ಸೈಡ್ ಮೇಲೆ ಹೋಗಿ ಕುಂತ್ಕೊಂಡಿದೆ, ಹಾಗಾದ್ರೆ ಇಲ್ಲಿ ಲೆಫ್ಟ್ ವರ್ಟೆಕ್ಸ್ ಸ್ಟಾರ್ಟ್ ಆಗ್ಬೇಕು, ಸರಿನಾ? ಸೊ ಇಷ್ಟ ಆಯ್ತು. ಈಗ ಮೇಲೆ ಲೈನ್ ಅಂತೂ ಅದೇ ಗಾತ್ರ ಇರೋದು, ಅದು ಲೈನ್ ಅಂತೂ ಹಂಗೆ ಉಳಿಯುತ್ತೆ. ಈಗ ಲೆಫ್ಟ್ ಅಲ್ಲಿ ಮೇಲೆ ಫೇಸ್ ಇದ್ದು, ರೈಟ್ ಅಲ್ಲಿ ಕೆಳಗಡೆ ಫೇಸ್ ಇದೆ. ಸೊ ಇದು ಫ್ಲಿಪ್ ಆದಾಗ ಕರೆಕ್ಟ್ ಉಲ್ಟಾ ಆಗುತ್ತೆ, ಲೆಫ್ಟ್ ಇರೋದು ಮೇಲ್ ಹೋಗುತ್ತೆ, ಲೆಫ್ಟ್ ಮೇಲ್ ಫೇಸ್ ಇದೆ, ಸೊ ಇದು ರೈಟ್ ಮೇಲ್ ಫೇಸ್ ಆಗುತ್ತೆ, ರೈಟ್ ಕೆಳಗಡೆ ಫೇಸ್ ಇದೆ, ಸೊ ಲೆಫ್ಟ್ ಕೆಳಗಡೆ ಫೇಸ್ ಆಗುತ್ತೆ. ಈ ತರ ಬರ್ಬೇಕು ನಿಮ್ ಫಿಗರ್, ಹೌದಾ? ಸೊ ಏನೇನ್ ನೋಡೋಣ. ಆಪ್ಷನ್ ಎ ಅಲ್ಲಿ ಟ್ರಯಾಂಗಲ್ ಪೋರ್ಷನ್ ಕರೆಕ್ಟ್ ಇದೆ, ಮೇಲ್ಗಡೆ ಆಪ್ಷನ್ ರಾಂಗ್ ಇದೆ. 2 ಅಲ್ಲಿ ಕರೆಕ್ಟ್ ಇದೆ, ಇಟ್ಕೊಂಡಿರೋಣ. 3 ಅಲ್ಲಿ ಮೇಲ್ಗಡೆ ಆಪ್ಷನ್ ಕರೆಕ್ಟ್ ಇದೆ. ಇದು ನೋಡಿ, ಇದೇನ್ ಲೈನ್ ಇದೆಯಲ್ಲ, ಇದು ಈ ಲೈನ್ ರಾಂಗ್ ಇದೆ, ಲೆಫ್ಟ್ ವರ್ಟೆಕ್ಸ್ ಇಂದ ಸ್ಟಾರ್ಟ್ ಆಗ್ಬೇಕು, ಸೊ ಇದು ಆಗಲ್ಲ. 4th ಅಲ್ಲಿ ಅದ್ರದ್ದು ಇಮೇಜ್ ಕೆಳಗಡೆ ಹಾರಿಜಾಂಟಲಿ ಫ್ಲಿಪ್ ಮಾಡಿದ್ದಾರೆ, ಅಲ್ಲ, ರಾಂಗ್. ಓಕೆ, ಸೊ ನಮ್ ಡಯಾಗ್ರಾಮ್ ಪ್ರಕಾರ ಕೂಡ ಅಥವಾ ಎಲಿಮಿನೇಷನ್ ಪ್ರಕಾರ ಕೂಡ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಎಸ್, ಸೊ ದೀಸ್ ಆರ್ ಸರ್ಟನ್ ಕ್ವೆಶನ್ಸ್ ಆನ್ mirror images. Okay, so I'll stop here. These are the questions
for this. Yes, any doubts to anyone? ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕೇಳ್ಬೋದು, ಇಲ್ಲ ನಾನು ಮತ್ತೊಂದ್ಸಲ ಇದ್ರದ್ದು ಲಿಸ್ಟ್ ಆಫ್ ಫಿಗರ್ಸ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ನೀವು ಸ್ಕ್ರೀನ್ಶಾಟ್ ತಗೋಬಹುದು. ಸ್ಕ್ರೀನ್ಶಾಟ್ ತಗೊಂಡು ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೋದು. ಇದು ಅಲ್ಫಾಬೆಟ್ಸ್ ಮತ್ತು ನಂಬರ್ಸ್ ಇದೆ. ಫಿಗರ್ ಅಂತೂ ಈಸಿ, ಫಿಗರು ಎಕ್ಸಾಕ್ಟ್ ಫ್ಲಿಪ್ ಆಗುತ್ತೆ ಅಷ್ಟೇ. ಓಕೆನಾ? ಫಿಗರ್ ಏನು ಜಾಸ್ತಿ ಪ್ರಾಬ್ಲಮ್ ಆಗಲ್ಲ. ಲೆಫ್ಟ್ ಇದ್ದಿದ್ ರೈಟ್, ರೈಟ್ ಇದ್ದಿದ್ ಲೆಫ್ಟ್, ದಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ನೀವೇ ಮನೆಯಲ್ಲಿ ಏನಾದರೂ ನಿಮಗೆ ಬೇಕಾಗಿರೋ ಒಂದೆರಡು ಅಕ್ಕಪಕ್ಕದಲ್ಲಿ ಒಂದು ಕ್ಲಸ್ಟರ್ ಆಫ್ ಫಿಗರ್ಸ್ ಮಾಡಿ ಮಿರರ್ ಅಲ್ಲಿ ಹಿಡಿದು ನೋಡ್ಬೋದು. ಓಕೆ, ಸೊ ನಾನು ನಿಮ್ಗೆ ಹೇಳಿದೆ ಅಲ್ಫಾಬೆಟ್ಸು. ಓಕೆ, ನಾಟ್ ಜಸ್ಟ್ ದಾಟ್. ಈಗ ನೋಡಿ, ಇಫ್ ಯು ಆರ್ ಅಬ್ಸರ್ವಿಂಗ್ ದಿಸ್ ಇಮೇಜ್ ವೆರಿ ಕೇರ್ಫುಲಿ, ಇದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಟೈಪ್ ಮಾಡಲಾಗಿದೆ ಅಂದ್ರೆ, ಮೇಲೆ ಏನು ಮಿರರ್ ಇಮೇಜ್ ಅಂತ ಟೈಟಲ್ ಇದೆ, ಅದ್ರ ಪಕ್ಕದಲ್ಲೇ ಟೈಟಲ್ಗೆನೆ ಮಿರರ್ ಇಮೇಜ್ ಕೊಟ್ಟಿದ್ದಾರೆ. ನೋಡ್ಬೋದಾ? ಈ ಮೇಲೆ ನೀವು ಕಾಣ್ತಾ ಇದೆಯಾ? ಎಸ್, ದಿಸ್ ಸಿ, ಇಲ್ಲೇ ಕ್ವಶನ್ ಟೈಟಲ್ ಅಲ್ಲೇ ಇದ್ರ ಕೊಟ್ಟಿದ್ದಾರೆ. ಹೌದಾ? ಸೊ MIRRORIMAGE ಮಿರರ್ ಇಮೇಜ್, ಅದು ಈ ಕಡೆ ಫ್ಲಿಪ್ ಆಗಿದೆ ಮಿರರ್ ಇಮೇಜ್. ಹೌದಾ? ಎಂ ಇಂದ ಸ್ಟಾರ್ಟ್ ಆಗಿ ಇಗೆ ಎಂಡ್ ಆಯ್ತು. ಸೊ ಇಮೇಜ್ ಇ ಇಂದ ಸ್ಟಾರ್ಟ್ ಆಗಿ ಎಂಗೆ ಮುಗಿಬೇಕು. ಅಷ್ಟೇ ಅಲ್ಲದೆ ಪ್ರತಿ ಕ್ಯಾರೆಕ್ಟರು ಫ್ಲಿಪ್ ಆಗ್ಬೇಕು. ಹೌದಾ? ಸೊ ಇ ಫ್ಲಿಪ್ ಆಯ್ತು, ಜಿ ಫ್ಲಿಪ್ ಆಯ್ತು, ಎ ಸಿಮೆಟ್ರಿಕ್ ಹಾಗೆ ಉಳಿತು, ಎಂ ಕೂಡ ಹಾಗೆ, ಐ ಕೂಡ ಹಾಗೆ. ನೆಕ್ಸ್ಟ್ ಏನ್ ಬರ್ಬೇಕು? ಆರ್ ಬರ್ಬೇಕು, ಫ್ಲಿಪ್ ಆಗ್ಬೇಕು. ನೆಕ್ಸ್ಟ್ ಓ ಹಾಗೆ ಉಳಿತು. ನೆಕ್ಸ್ಟ್ ಆರ್, ಡಬಲ್ ಆರ್ ಬಂತು, ಫ್ಲಿಪ್ ಆಯ್ತು. ಐ ಅಂತೂ ಹಂಗೆ ಉಳಿತು. ಎಂ ಕೂಡ, ಎಂ ವರ್ಟಿಕಲಿ ನೀವು ಈ ತರ ಲೈನ್ ತಗೊಂಡ್ರೆ ಎಂ ಸಿಮೆಟ್ರಿಕಲ್ ಇರುತ್ತೆ. ವರ್ಟಿಕಲ್ ಸಿಮೆಟ್ರಿಕಲ್ ಅಂದ್ರೆ ಏನು? ಈ ತರ ಒಂದು ಸರ್ಕಲ್ ಅಂತ ಅಂದ್ರೆ ವರ್ಟಿಕಲ್ ಸಿಮೆಟ್ರಿಕ್ ಅಂದ್ರೆ ಏನು? ವರ್ಟಿಕಲಿ ಒಂದು ಮಧ್ಯದಲ್ಲಿ, ಎಕ್ಸಾಕ್ಟ್ ಮಧ್ಯದಲ್ಲಿ ಲೈನ್ ಹಾಕಿದಾಗ ಲೆಫ್ಟ್ ಸೈಡ್ ರೈಟ್ ಸೈಡು ಲೆಂತ್, ಡಿಸ್ಟೆನ್ಸ್, ಗಾತ್ರ ಎಲ್ಲದ್ರಲ್ಲಿ ಸೇಮ್ ಇದ್ರೆ ಅದನ್ನ ಸಿಮೆಟ್ರಿಕಲ್ ಅಂತ ಕರಿತೀವಿ. ಈಗ ಈ ಲೆಫ್ಟ್ ಸೈಡ್ ಪೋರ್ಷನ್ ರೈಟ್ ಸೈಡ್ ಮೇಲೆ ನೀವು ಓವರ್ಲ್ಯಾಪ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಅದ್ರ ಮೇಲೆ ಕುಂತ್ಕೊಳ್ಳುತ್ತೆ. ಹೌದಾ? ಓಕೆ, ಸೊ ಎಂ ಕೂಡ ಅದೇ ತರ, ಎಂ ಕೂಡ ವರ್ಟಿಕಲಿ ಸಿಮೆಟ್ರಿಕಲ್ ಇರುತ್ತೆ. ಇದನ್ನ ಈ ಲೆಫ್ಟ್ ನ ಒಯ್ದು ಫ್ಲಿಪ್ ಮಾಡಿ ರೈಟ್ ಮೇಲೆ ಹಾಕಿದ್ರೆ ಎಕ್ಸಾಕ್ಟ್ ಕುಂತ್ಕೊಳ್ಳುತ್ತೆ. ಅದೇ ನಮ್ಮ ಮಿರರ್ ಇಮೇಜ್ ನಲ್ಲೂ ಕೂಡ ವರ್ಟಿಕಲಿ ಸಿಮೆಟ್ರಿಕಲ್ ಇರ್ಬೇಕು. ವರ್ಟಿಕಲಿ ಮಡ್ಚಿದಾಗ ಒಂದ್ರ ಮೇಲೆ ಒಂದು ಕುಂತ್ಕೋಬೇಕು. ಎಸ್, ಸೊ ಇವಾಗ ನೋಡಿ, ಇದು ಒಂದು ಪೇಜ್ ಅಂತ ನೀವು ಅನ್ಕೊಂಡು, ಪೇಜ್ ಅಥವಾ ಏನೋ ಒಂದು ಕಾರ್ಡ್ ಬೋರ್ಡ್ ಅಂತ ಅನ್ಕೊಂಡು, ಇದೇನ್ ಮಿರರ್ ಇಮೇಜ್ ಫ್ಲಿಪ್ ಮಾಡಿದೀರಾ ಅದನ್ನ ಈ ತರ ತಂದು ಇದ್ರ ಮೇಲೆ ಇಟ್ರೆ ಕರೆಕ್ಟ್ ಮಿರರ್ ಇಮೇಜ್ ಮೇಲೆ ಮಿರರ್ ಇಮೇಜ್ ಅಲ್ಫಾಬೆಟ್ಸ್ ಕುಂತ್ಕೊಳ್ಳುತ್ತೆ. ಓಕೆ, ಎಸ್. ಸೊ ಐ ಜಸ್ಟ್ ಡಿಸ್ಪ್ಲೇ ದಿಸ್. ನೀವು ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ, ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ. ಅಂಡ್ ಅಗೇನ್ ಯು ವಿಲ್ ಗೆಟ್, ಇದನ್ನ ಪ್ರತಿ ಕ್ಲಾಸಲ್ಲಿ ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಯು ವಿಲ್ ಗೆಟ್ ಮೆನಿ ಕ್ವೆಶನ್ಸ್ ಇನ್ ಯೋರ್ ಇಂಟರ್ನೆಟ್ ಆಲ್ಸೋ, ಅಥವಾ ನಿಮ್ಮಲ್ಲಿ ಏನಾದರೂ ಲೈಬ್ರರಿಯಲ್ಲಿ NMMS ಮಟೀರಿಯಲ್ ಅವೈಲೇಬಲ್ ಇದ್ರೆ ಕೀಪ್ ಪ್ರಾಕ್ಟೀಸಿಂಗ್. ಎಸ್, ನೋ ಡೌಟ್ಸ್ ಟು ಎನಿವನ್? ಓಕೆ, ಫೈನ್. ಸೊ ಐ ಸ್ಟಾಪ್ ಹಿಯರ್. ನಾಳೆ ನೆಕ್ಸ್ಟ್ ಚಾಪ್ಟರ್ ನೋಡೋಣ, ವಿಚ್ ಈಸ್ ಅಗೇನ್ ಅ ನಾನ್ ವರ್ಬಲ್ ಚಾಪ್ಟರ್. ಓಕೆ, ಥ್ಯಾಂಕ್ ಯು ಎವ್ರಿವನ್. ಟೇಕ್ ಕೇರ್. ವಿಲ್ ಸಿ ಯು ಟುಮಾರೋ.